ಇಲ್ಲಿಗೆ ಇದೆಯಾ ಇಲ್ಲಿ ಮಾಡಬೇಕಾದ್ರೆ ಪ್ರಶಾಂತ್ ಯಶ್ ಎರಡು ಮಿಕ್ಸ್ ಆಗಿಬಿಟ್ಟು ಬೇರೆ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ಆ ಕಡೆ ಯಶು ಅಲ್ಲ, ಈ ಕಡೆ ಪ್ರಶಾಂತು ಅಲ್ಲ, ಇನ್ಯಾವುದೂ ಆಗ್ಬಿಡುತ್ತೆ. ನೀನು ಯಾವತ್ತು ಇಲ್ಲಿ ಮಿಡ್ಲ್ ನಿಂತ್ಕೊಂಡು ಪ್ರಶಾಂತ್ಗೆ ಏನೇನು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನೀನು ಯೋಚನೆನೇ ಮಾಡಿಲ್ಲ. ಪ್ರಶಾಂತ್ಗೆ ಏನು ಇಷ್ಟ, ಪ್ರಶಾಂತ್ ಚಿಕನ್ ಇಷ್ಟ, ಮಟನ್ ಕಂಡ್ರೆ ಆಗಲ್ಲ. ಈ ಯಶರಿಗೆ ಮಟನ್ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ. ಈ ಕಂಪೇರ್ ಹೆಂಗ್ ಮಾಡ್ತೀರಾ ಹೇಳೋ? ಆಕ್ಟರ್ ಈಗ ನೀವು ಆಕ್ಟರ್ ಅಂದ್ರೆ ಅಲ್ಲೊಂದು ಕ್ಯಾರೆಕ್ಟರ್ ಇರುತ್ತೆ, ನೀವು ಒರಿಜಿನಲ್ ನೀನು ಡೈರೆಕ್ಟ್ ಆಗಿ ಕಂಪೇರಿಗೆ ಹೋಗ್ತಿದ್ಯಾ? ಕಂಪೇರಿಗೆ ಹೋಗ್ಬೇಡ, ನೀನ್ ಮಿಡ್ಲಲ್ಲಿ ನಿಂತ್ಕೊಂಡು ನಾನು ಮತ್ತೆ ತಿಳ್ಕೊಬೇಕು. ಯಾವ್ದು ತಿಳ್ಕೊತೀಯ? ಯಾವ್ದು ಮಾಡ್ತೀಯ ಅದನ್ನ? ಒಂದು ವಾರದಲ್ಲಿ ಮಾಡೋಕ್ಕಾಗತ್ತಾ? ಒಂದು ವಾರದಲ್ಲಿ ಮಾಡ್ತಾರೆ? ಮಾಡೋಕ್ಕಾಗಲ್ಲ. 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 6 ವರ್ಷ ನಿಮ್ಮನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ವಿಷಯ ಕ್ಲಿಯರ್ ಆಯ್ತಾ ಇಲ್ವಾ? ನಾನು ಕ್ಲಿಯರ್ ಮಾಡ್ತೀನಿ. ವಿಷಯ ಕ್ಲಿಯರ್ ಆಗಿಲ್ಲ ಅಂದ್ರೆ ವೇಸ್ಟ್, ನೀವು ಮಾತಾಡಿದ್ರೆ ವೇಸ್ಟ್ ಆಗ್ಬಿಡುತ್ತೆ. ಕಂಪಟೇಷನ್ ಅಂದ್ರೆ ಏನು ನಿಮ್ ಪ್ರಕಾರ? ಕ್ಯಾರೆಕ್ಟರ್ ಏನ್ ಬೇಕು, ನನ್ನಲ್ಲಿ ಏನೈತೆ, ಈಗ ಕ್ಯಾರೆಕ್ಟರ್ ಬೇಕಾಗಿದೆ, ನನ್ನಲ್ಲಿ ಇಲ್ಲ ಅಂದ್ರೆ ತಗೊಬೇಕು. ಆದ್ರೆ ಹೆಂಗ್ ಯೋಚನೆ ಮಾಡ್ತೀನಿ ನೀನು? ನೀನೀಗ ಪ್ರಶಾಂತ್ ಆಗಿ ಯೋಚನೆ ಮಾಡ್ತೀಯ, ಆಕ್ಟರ್ ಆಗಿ ಯೋಚನೆ ಮಾಡ್ತೀಯಾ? ಹಂಗೆ ಹೋಯ್ತು, ಅಲ್ಲಿಗೆ ಬಂತ, ಕ್ಲಿಯರ್ ಆಯ್ತಲ್ಲ. ನಾನು ಹೇಳ್ತಿದ್ದೀನಿ, ನೀವೆಲ್ಲನೂ ಪ್ರಶಾಂತ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದೀನಿ. ಅದು ಮಾಡಬೇಡಿ. ಆಕ್ಟರ್ ಪಾಯಿಂಟ್ಗೆ ಬಂದ್ಬಿಟ್ಟು ಪ್ರಶಾಂತ್ ಹಿಂಗಿದ್ದಾನೆ ಹಿಂಗಿದ್ದಾನೆ ಹಿಂಗೆ ಅಂತ ಯೋಚನೆ ಮಾಡಿದಾಗ ನೀವು ಆಕ್ಟರ್ ಆಗ್ತಾ ಹೋಗ್ತೀರ. ಪ್ರಶಾಂತಲ್ಲೇ ಯೋಚನೆ ಮಾಡಿದಾಗ ಏನಾಗುತ್ತೆ? ಪ್ರಶಾಂತ್ ಗೊತ್ತಿರೋದು ನಿಮಗೆ, ಎಷ್ಟು ಗೊತ್ತಿರಲ್ಲ. ಫಸ್ಟ್ ಪ್ರಶಾಂತ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನನ್ಗೇನು ಇಷ್ಟ, ನನ್ಗೇನು ಬೇಡ, ನಾನು ಯಾರು, ನಾನು ಎಲ್ಲಿದ್ದೀನಿ, ನನ್ಗೆ ಎಲ್ಲಿ ಸಿಟ್ಟು ಬರುತ್ತೆ, ನಂಗೆ ಯಾವ ಗಾಳಿ ಬರುತ್ತೆ, ನಾನು ಎಷ್ಟು ಫಾಸ್ಟಾಗಿ ಓಡ್ತೀನಿ, ನಾನು ಹೆಂಗೆ ಕೂಡ್ತೀನಿ, ನನ್ನ ಲೆಗ್ ಇಲ್ಲಿ ಪೇನ್ ಇದ್ರೆ ನಾನು ಹೆಂಗೆ ಕೂಡ್ತೀನಿ, ಅವನಿಗೆ ಶೋಲ್ಡರ್ ಪೇನ್, ಅವನೇನು ಮಾಡ್ತಾನೆ. ನಿಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ, ನಿಮ್ಮ ಆಕ್ಟಿವಿಟಿ ನಿಮ್ಗೆ ಗೊತ್ತಿಲ್ಲ, ನೀವು ಅಬ್ಸರ್ವ್ ಮಾಡಿಲ್ಲ ಅಂದರೆ ನೀವು ಇನ್ನೊಂದು ಕ್ಯಾರೆಕ್ಟರ್ ಹೆಂಗೆ ಅಬ್ಸರ್ವ್ ಮಾಡ್ತೀರ? ಕ್ಲಿಯರಾ ಇಲ್ವಾ? ಓ, ಈಗ ಪಾಯಿಂಟ್ ಏನು ಆಗ್ತಾ ಇದೆ ನಿಮ್ಗೆ ಹೇಳಿ. ಯಾರು ಫಸ್ಟ್ ಹೆಂಗೆ ಅಲ್ಲಿ ಇಷ್ಟು ಸೇಮ್ ತಪ್ಪು ಮಾಡ್ತಿದ್ರಿ. ನೀವು ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ಯೋಚನೆ ಮಾಡ್ತಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಜಂಪ್ ಹೊಡಿತಿದೆ ಅಲ್ವಾ? ಆಕ್ಟರ್ ಅಂದ್ರೆ ಏನದು? ಇದು ಏನ್ ಪಾಯಿಂಟ್ ಇದು? ನೋಡಪ್ಪ, ಇದು ಎಷ್ಟು ನನ್ನ ಒಂದೇ ಮನಸ್ಸು ಒಂದೇ ತಲೆ ಅಲ್ವಾ? ನಾನು 2 ಲೆವೆಲ್ ಹೆಂಡತಿ ಮಕ್ಕಳು ಸಿಗ್ತಾರೆ, ಎಲ್ಲೆಲ್ಲ ಸಿಗ್ತಾರೆ, ಮಾತಾಡ್ತೀನಿ, ಎಲ್ಲ ಆಡ್ತೀನಿ, ಇದೇ ತಲೆಯಲ್ಲಿ ಮಾತಾಡ್ತಾರಲ್ವಾ? ನಾನು ಏನು ಹೇಳ್ತೀನಿ, ಇದನ್ನು 2 ಭಾಗ ಮಾಡಬೇಕು. 2 ಭಾಗ ಮಾಡಿದಾಗ ಒಂದು ಆಕ್ಟರ್ ಮೈಂಡ್, ಒಂದು ನಿಮ್ಮ ಮೈಂಡ್. ನೀವು ನಿಮ್ಮ ಮೈಂಡಲ್ಲೇ ಯೋಚನೆ ಮಾಡಿದಾಗ ಏನಾಗುತ್ತೆ? ಎಲ್ಲ ನಿಮ್ಮದೇ ಆಗುತ್ತೆ. ನೀವು ಯಾವ ಆಕ್ಟರ್ ಮೈಂಡಲ್ಲಿ ಯೋಚನೆ ಮಾಡ್ತೀರೋ ಆವಾಗ ನಿಮ್ಮ ಬಗ್ಗೆನೂ ಕ್ಲಾರಿಟಿ ಸಿಗುತ್ತೆ, ಆ ಕ್ಯಾರೆಕ್ಟರ್ ಕ್ಲಾರಿಟಿ ಸಿಗುತ್ತೆ. ಅದು ಹೆಂಗೆ ಸಿಗುತ್ತೆ? ನೀವು ಇಲ್ಲಿಂದ ಯೋಚನೆ ಮಾಡಿದಾಗ ನನಗೆ ಇದು ಇನ್ನು ಎಲ್ಲದಕ್ಕೂ ಲೆಫ್ಟ್ ಹ್ಯಾಂಡೇ ಹೋಗುತ್ತೆ, ಇದು ನಂದು ಇದಲ್ವಾ, ಬಟ್ ಆ ಕ್ಯಾರೆಕ್ಟರ್ ರೈಟ್ ಹ್ಯಾಂಡ್ ಅಲ್ವಾ, ಅಂದ್ರೆ ಇವತ್ತಿಂದ ನಾನು ರೈಟ್ ಹ್ಯಾಂಡೇ ಯೂಸ್ ಮಾಡಬೇಕು ಎಲ್ಲದಕ್ಕೂ ಅಂತ ಯೋಚನೆ ಮಾಡೋದು ಯಾರು? ಆಕ್ಟರ್ ಮೈಂಡ್. ಅದು ನಿಮಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತಿದ್ದಂಗೆ ನಿಮ್ಮ ಮೈಂಡ್ನ ಕಂಟ್ರೋಲ್ ಇಟ್ಕೊಳ್ಳುತ್ತೆ. ಈಗೇನಾಗಿದೆ, ಮರ್ಜ್ ಆಗ್ಬಿಟ್ಟಿದೆ. ಯಾವ ಮೈಂಡ್ ನಿಂತ ಒಟ್ಟು ಹೋಗ್ತಾ ಇರೋದು ಸೀದಾ ಅಷ್ಟೇ, ಬಸ್ ಹೋದಂಗೆ ಸೀದಾ ಹೋಗ್ತಾ ಇರೋದು. ಹೌದಲ್ವಾ? ಕ್ಲಿಯರಾ? ಸೊ ಆವಾಗ ಏನಾಗುತ್ತೆ, ಆಕ್ಟರ್ ಮೈಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಆಕ್ಟರ್ ಮೈಂಡ್ ಸ್ಟ್ರಾಂಗ್ ಹೋಗೋದಂದ್ರೆ ಏನದು? ನೀವು ಕ್ಲಿಯರ್ ಆಗ್ತಾ ಹೋಗ್ತೀರಿ ಎಲ್ಲ ವಿಷಯದಲ್ಲೂ. ನಿಮಗೆ ಆಕ್ಟಿಂಗ್ ಅನ್ನೋ ವಿಷಯದ ಬಗ್ಗೆ ಏನೋ ಗ್ರಿಪ್ ಸಿಗ್ತಾ ಹೋಗುತ್ತೆ. ನಿಮ್ಮ ಮೈಂಡಿಗೆ, ನಿಮ್ಮ ದೇಹಕ್ಕೆ ಗ್ರಿಪ್ ಸಿಗ್ತಾ ಹೋಗುತ್ತೆ. ಕಾಲೇಜ್ ಆದಾಗ ಏನಾಗುತ್ತೆ, ಯಾವುದಕ್ಕೂ ಗ್ರಿಪ್ ಸಿಗಲ್ಲ ನಿಮಗೆ, ಪಾಸ್ ಆಗ್ಬಿಡುತ್ತೆ. ಕ್ಲಿಯರಾ ಇಲ್ವಾ? ಓಕೆ, ಆ ಪಾಯಿಂಟ್ ರಿಪೀಟ್ ಮಾಡಿ. ಈಸಿಯಾಗಿ ಮಾಡೋದು, ಬಟ್ ಅದನ್ನ ಕಲಿಬೇಕಾದ್ರೆ ಫಸ್ಟ್ ನಾನು ಆಕ್ಟರ್ ಆಗಿ ಇಲ್ಲಿ ನನ್ನ ಕ್ಯಾರೆಕ್ಟರ್ ಬಿಟ್ಟು ಇಲ್ಲಿ ನಾನು ಆಕ್ಟರ್ ಆಗಿ ಇಲ್ಲಿ ಬಂದು ನಿಲ್ಬೇಕು. ಇದಕ್ಕೆ ನಾನು ಪ್ರಯತ್ನ ಮಾಡ್ಬೇಕು, ಇದು ಕಂಪ್ಲೀಟ್ ಬಿಡ್ಬೇಕು. ಕ್ಲಿಯರಾ? ಮಾತು ಮೂಲೆ ಮೂಲೆ. ಹಾ, ಇನ್ಯಾರು ಬನ್ನಿ ಬನ್ನಿ, ಲೇಡೀಸ್ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಹೆಂಗೆ.
ನಾನು ಹನಿ. ನಾನು ಇಲ್ಲಿ ಯಶ್ ಶೆಟ್ಟಿ ಸರ್ ಇದ್ದಾರೆ. ಶೆಟ್ಟಿ ಸರ್ ಇದ್ದಾರೆ. ಸೊ ಇವಾಗ ನಾನಾಗದೆ ನನ್ನ ಮಧ್ಯದ ಮೈಂಡ್ ಸೆಟ್ಗೆ ಬರಬೇಕು. ಸೊ ಹನಿನೂ ಆಗದೆ ಶೆಟ್ಟಿ ಸರ್ ಆಗದೆ ನಾನು ಮಧ್ಯದಲ್ಲಿ ಇದ್ದಾಗ ನಾನೇನು ಫಸ್ಟ್ ಇವಾಗ ನನ್ನಲ್ಲಿ ಏನು ವೀಕ್ನೆಸ್ ಇದೆ, ಇವಾಗ ಯಾವ್ದಾದ್ರು ಥಿಂಗ್ಸ್ನ ಅಡಾಪ್ಟ್ ಮಾಡ್ಕೋಬೇಕು, ಯಾವ್ದಾದ್ರು ನನಗೆ ಆಗುತ್ತೆ ಆಗಲ್ಲ ಅದನ್ನೆಲ್ಲ ನಾನು ಯೋಚನೆ ಮಾಡಬೇಕು. ಆಮೇಲೆ ನಾನು 0 ಸ್ಟೇಜಿಗೆ ಬರಬೇಕು. ಆ್ಯಕ್ಟರ್ ಸ್ಟೇಜಲ್ಲಿ ಯೋಚನೆ ಮಾಡಿದಾಗ ನಾನು ಶೆಟ್ಟಿ ಸರ್ ಕ್ಯಾರೆಕ್ಟರ್ನ ನೀಟಾಗಿ ಆವರಿಸ್ಕೋಬೋದು. ಓಕೆ 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 ಗುಡ್. ಹಾಂ, ಭಾರಿ ಕನ್ಫ್ಯೂಷನ್ ಆಗಿದೆ, ಕ್ಲಿಯರ್ ಮಾಡಿ. ಇಲ್ಲಿ ವೈ ಬರೀ ಸಾಕು. ಹಾಂ, ಇನ್ನು ಹೇಳಿ ನಮ್ಗೆ ಏನು ಸರ್. ಈಗ ಇವರಿಗೆ ಹೇಳಿ, ನಮ್ಗೆ ಇವರಿಗೆ. ಹಾಂ, ತಿರುಗಿ. ಹೇಳಿ. ಓಕೆ, ಈಗ ನಾವು ಯಶ್ ಶೆಟ್ಟಿ ಅವರ ಪಾತ್ರ ಮಾಡ್ಬೇಕಂದ್ರೆ ಮೊದಲು ನಾವೇನಂತ ತಿಳ್ಕೊಬೇಕು. ನಾವು ತಿಳ್ಕೊಬೇಕಂದ್ರೆ ಈಗ ಇಲ್ಲಿ ನಿಂತ್ಕೊಂಡು ಪ್ರಶಾಂತ್ ಏನು ಅಂತ ಹೇಳಕ್ಕಾಗಲ್ಲ. ಹೊರಗಡೆ ಬರ್ಬೇಕು, ನನ್ನಿಂದ ಹೊರಗಡೆ ಬಂದು ಮೊದಲು ನಾನು ಖಾಲಿ ಆಗಬೇಕು. ಅವ್ರನ್ನ ನಾನು ತುಂಬ್ಕೋಬೇಕಂದ್ರೆ ಮೊದಲು ಫುಲ್ ನಾನು ಖಾಲಿ ಆಗಿರಬೇಕು. ಆಮೇಲೆ ಅವ್ರನ್ನ ಫುಲ್ ತುಂಬ್ಕೋಬೋದು. ಇಲ್ಲ ನಾನೇ ಇಲ್ಲಿ ತುಂಬ್ಕೊಂಬಿಟ್ಟು ಇಲ್ಲ ನಾನು ಅವ್ರು ಆಗ್ತೀನಿ ಅಂದರೆ ಅವರು ತುಂಬಲ್ಲ, ನಾನು ತುಂಬಲ್ಲ. ಅಂದರೆ ತುಂಬಕ್ಕೆ ನೀವು ಫಸ್ಟ್ ಏನು ಯೋಚನೆ ಮಾಡ್ಬೇಕಾಗುತ್ತೆ? ಎಲ್ಲಿ ಬರ್ಬೇಕಾಗುತ್ತೆ? ನನ್ನಿಂದ ಹೊರಗಡೆ ಎಲ್ಲಿ ಅದು ಪಾಯಿಂಟ್ ಇರೋದು? ಅದೇ ಆಕ್ಟರ್. ನೀವು ಹೇಳ್ಬೇಕಲ್ಲ ಅದನ್ನ. ಪ್ರಶಾಂತಿಂದ ಹೊರಗಡೆ ಬರ್ಬೇಕಂದ್ರೆ ಆಕ್ಟರ್ ಪಾಯಿಂಟ್ ಅಲ್ಲಿಂದ ಥಿಂಕ್ ಮಾಡ್ಬೇಕು ನಾನು. ಈಗ ಪ್ರಶಾಂತ್ ಏನನ್ನು ಅಬ್ಸರ್ವ್ ಮಾಡಿ ನನಗೆ ನಾನೇನಂತ ಕಂಪ್ಲೀಟ್ ಆಗಿ ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ ಯಶ್ ಶೆಟ್ಟಿ ಏನು ಅದು ಅವ್ರಿಗೇನು ಕೊಡಬೇಕು, ಆ ಕ್ಯಾರೆಕ್ಟರ್ಗೆ ಏನು ಕೊಡಬೇಕು ಅನ್ನೋದು ಈಸಿಯಾಗಿ ಬರುತ್ತೆ. ಓಕೆ ಗುಡ್. ಅರ್ಥ ಆಯ್ತು ನಿಮಗೆ? ಖುಷಿ ಆಯ್ತು. ಏನು ಗೊತ್ತಿರಲಿಲ್ಲ, ನೀವು ಕ್ಯಾರೆಕ್ಟರ್ ಬಗ್ಗೆ ಡೈರೆಕ್ಟ್ ಆಗಿ ಯೋಚನೆ ಮಾಡ್ತೀರಿ ಇಲ್ಲಿಂದ. ಓಕೆ, ಅವಾಗ ಏನಾಗ್ತಿತ್ತು, ಆ ಕಡೆ ಕ್ಯಾರೆಕ್ಟರ್ ಅಲ್ಲ ಈ ಕಡೆ ನೀವು ಎರಡು ಮಿಕ್ಸ್ ಆಗಿ ಅರ್ಧನಾರೀಶ್ವರ ಯಾವುದೋ ಬೇರೆ ರೂಪ ಆಗ್ತಿತ್ತು. ನಿಮ್ಮ ಪ್ರಕಾರ ನಾನು ಶೆಟ್ಟಿನೇ ಮಾಡ್ತಿದ್ದೀನಿ ಅಂತ ಹೇಳ್ಬೇಕು, ಆದ್ರೆ ಅಲ್ಲಿಗೆ ರೀಚ್ ಆಗ್ತಿರಲ್ಲ. ಓಕೆನಾ? ಯಾವಾಗ ನೀವು ನಿಮ್ಮ ಪಾಯಿಂಟ್ ಬಿಟ್ಟು ಮಿಡ್ಲಲ್ಲಿ ಆಕ್ಟರ್ ಅಂದ್ರೆ 0 ಪಾಯಿಂಟ್ ಇರುತ್ತೆ, ಅಲ್ಲಿ ಬಂದು ನಿಂತಾಗ ಫಸ್ಟ್ ಕ್ಯಾರೆಕ್ಟರ್ ಬಿಟ್ಬಿಡಿ. ಅದು ಬೇಡ ಬೇಡ. ನನಗೆ ಫಸ್ಟ್ ಒಬ್ಬ ಆಕ್ಟರ್ಗೆ ಇಲ್ಲೊಂದು ಕ್ಯಾರೆಕ್ಟರ್ ಇದೆ. ಆಕ್ಟರ್ ಇದರಲ್ಲಿ ಇರುವಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ. ಯಾವುದು? ಪ್ರಶಾಂತ, ಅರುಣ, ಅನಿನಾ, ಯಶ್ ಶೆಟ್ಟಿನ ಯಾವುದೊಂದು ಕ್ಯಾರೆಕ್ಟರ್ ಇದೆ. ಈ ಕ್ಯಾರೆಕ್ಟರ್ ಏನು? ಯಶ್ ಶೆಟ್ಟಿ ಹಿಂಗ್ ನಗ್ತಾನೆ, ಯಶ್ ಶೆಟ್ಟಿ ಹಿಂಗ್ ಕೂಡ್ತಾನೆ, ಯಶ್ ಶೆಟ್ಟಿಗೆ ಏನು ಇಷ್ಟ, ಅವನು ಖುಷಿ ಆದಾಗ ಹೆಂಗೆ ಎಂಜಾಯ್ ಮಾಡ್ತಾನೆ, ಅವ್ನು ಬೇಜಾರಾದಾಗ ಹೆಂಗೆ ಬೇಜಾರಲ್ಲಿ ಕೂಡ್ತಾನೆ, ಹೆಂಗೆ ಅಳ್ತಾನೆ, ಓಹೋ ಹಿಂಗ್ ನಡೀತಾನೆ, ಹಿಂಗ್ ಓಡ್ತಾನೆ, ಸೊ ಇವ್ನಿಗೆ ಇಂತಿದ್ದು ಇಷ್ಟ, ಇಂತಿದ್ದೆಲ್ಲ ಅಂದ್ಬಿಟ್ಟು A to Z ಇದ್ರ ಬಗ್ಗೆ ನನಗೆ ಸರಿಯಾಗಿ ತಿಳ್ಕೊಂಡಾಗ ನನ್ಗೇನಾಗುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೋದು ಈಸಿ ಆಗ್ಬಿಡುತ್ತೆ. ನನಗೆ ನನ್ನ ಕ್ಯಾರೆಕ್ಟರ್ ನನ್ನ ಜೊತೆಗೆ ಬದುಕಿದ 20 ವರ್ಷ 25 ವರ್ಷ ಬದುಕಿದ ಕ್ಯಾರೆಕ್ಟರ್ನೇ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಆ ಕ್ಯಾರೆಕ್ಟರ್ ಏನ್ ಅರ್ಥ ಮಾಡ್ಕೋತೀರ ನೀವು? ಹೌದಾ? ಈ ಕ್ಯಾರೆಕ್ಟರ್ ನಿಮ್ದು ನಿಂತಿದ್ದಾನೆ, ಇದು ನಿಮ್ದು ಸ್ವಂತ ತಾನೆ. ಇದನ್ನ ಬಗ್ಗೆ A to Z ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ, ಪರಿಪೂರ್ಣವಾಗಿ ಈ ಕ್ಯಾರೆಕ್ಟರ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕ್ಯಾರೆಕ್ಟರ್ ಏನ್ ಅರ್ಥ ಮಾಡ್ಕೋತೀರಿ? ಹೆಂಗ್ ಅರ್ಥ ಮಾಡ್ಕೋಕ್ಕಾಗುತ್ತೆ ನಿಮ್ಗೆ? ನಿಮ್ ಸ್ವಂತ 25 ವರ್ಷ ನಿಮ್ ಜೊತೆ ಇದ್ದ ಕ್ಯಾರೆಕ್ಟರ್ನೇ ಅರ್ಥ ಮಾಡ್ಕೊಂಡಿಲ್ಲ ನೀವು, ಅಲ್ವಾ? ಯಾವಾಗ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀರೋ ಅವಾಗ ಏನಾಗುತ್ತೆ, ಈ ಕ್ಯಾರೆಕ್ಟರ್ ಪ್ಲಸ್ ಮೈನಸ್ ಹುಡುಕೋಕೆ ಈಸಿ ಆಗ್ಬಿಡುತ್ತೆ. ಇದು ಮತ್ತೆ ಸ್ಲೋ ಪ್ರೊಸೆಸ್. ನೀವೀಗ ಒಂದು ಕಡೆ ಹುಡುಕ್ತೀನಿ ಹಂಗಲ್ಲ, ಅದು ಡೈಲಿ ಪ್ರೊಸೆಸ್. ಡೈಲಿ ಮಾಡ್ತಾ ಹೋಗ್ದಾಗ ನೀವು ಶಾರ್ಪ್ ಆಗ್ತಾ ಹೋಗ್ತೀರ. ಮೈಂಡ್, ಆಕ್ಟರ್ ಮೈಂಡ್, ಕ್ಯಾರೆಕ್ಟರ್ ಮೈಂಡ್ ಬೇರೆ, ನಿಮ್ಮ ಕ್ಯಾರೆಕ್ಟರ್ ಮೈಂಡ್ ಬೇರೆ, ಆಕ್ಟರ್ ಮೈಂಡ್ ಬೇರೆ, ಇನ್ನೊಂದು ಕ್ಯಾರೆಕ್ಟರ್ ಮೈಂಡ್ ಬೇರೆ. ಓಕೆನಾ? ಈ ಆಕ್ಟರ್ ಮೈಂಡ್ ಅಲ್ಲಿ ನೀವು ಯೋಚನೆ, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ಕೊಂಡು ಹೋಗ್ತಾ ಏನಾಗುತ್ತೆ, ನಿಮ್ಮ ಆಕ್ಟರ್ ಮೈಂಡ್ ಕ್ಲಿಯರ್ ಆಗ್ತಾ ಹೋಗುತ್ತೆ, ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ನೀಟ್ ಆಗುತ್ತೆ. ನೀವು ಕ್ಯಾರೆಕ್ಟರ್ ಮತ್ತೆ ಇದು ಆಕ್ಟರ್ ಮೈಂಡ್ ಒಟ್ಟಿಗೆ ಯೋಚನೆ ಮಾಡಿದಾಗ ಯಾವ್ದು ಪರ್ಫೆಕ್ಟ್ ಆಗಲ್ಲ, ಎಲ್ಲವೂ ಪಜಲ್ ಆಗುತ್ತೆ. ಯಾಕಂದ್ರೆ ಕ್ಲಾರಿಟಿ ಇಲ್ಲ ಯಾವ್ದು ಕೂಡ. ಆ ಟೈಮಲ್ಲಿ ಕ್ಯಾರೆಕ್ಟ್ ಮಾಡಕ್ ಹೋದಾಗ ಅರ್ಧ ನೀವು ಅರ್ಧ ಅದು ಸಿಕ್ಬಿಟ್ಟು ಬೇರೆ ಕ್ಯಾರೆಕ್ಟರ್ ಆಗ್ಬಿಡುತ್ತೆ. ನಿಮ್ಮ ಪ್ರಕಾರ ನಾನು ಎಸ್ಟೇಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋರಿಗೆ ಬೇರೆ ಕ್ಯಾರೆಕ್ಟರ್ ಅನಿಸ್ಬಿಡುತ್ತೆ, ಪರ್ಫೆಕ್ಟ್ ಅಲ್ಲ ಅಂತ ಅನಿಸ್ಬಿಡುತ್ತೆ. ಕ್ಲಿಯರಾ? ಪಕ್ಕನಾ? ಶೂರಾ? ಓಕೆ, ನೆಕ್ಸ್ಟ್
ಸರ್ ಈಗ ಅದು ಜೀವಂತ ಇದ್ದ ಪಾತ್ರದ್ದು ಓಕೆ ಸರ್. ಈಗ ಕಾಲ್ಪನಿಕ ಅಂದ್ರೆ ಆಕ್ಟಿಂಗ್ ಎಲ್ಲ ಅದರಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡೇ ಒಂದು ಆಕ್ಟ್ ಮಾಡಬೇಕು. ಅಬ್ಸರ್ವೇಷನ್ ಅಂದ್ರೆ ಏನು? ಅಂದ್ರೆ ಬೇರೆ ಬೇರೆ ಅದರಲ್ಲಿ ನಾವು ಬೇರೆ ಬೇರೆ ಅಬ್ಸರ್ವೇಷನ್ ಅಂದ್ರೆ ಏನು? ಅಲ್ಲ ಸರ್, ಅಂದ್ರೆ ಈಗ ಅದೇ ಈಗ ಒಂದು ಈಗ ನೀವು ಒಂದು ಕ್ಯಾರೆಕ್ಟರ್, ನಾನೊಬ್ಬ ಡೈರೆಕ್ಟರ್, ನಿಮ್ಗೆ ರಾವಣ ಕೊಡ್ತೇನೆ, ರಾವಣ ಅದೇ ಸರ್ ನಿಮ್ಗೆ ಕೊಟ್ಟೆ ನಾನು, ಓಕೆನಾ? ನಿಮ್ಗೆ ರಾವಣ ಅಂತ ಪಾತ್ರ ಕೊಟ್ಟೆ. ಈಗ ಬರೀ ಆಕ್ಟಿಂಗ್ ಹೆಂಗ್ ರೆಡಿ ಆಗ್ಬೇಕು, ಅದಕ್ಕೆ ನೀವು ಏನೇನು ಮಾಡಬೇಕು? ನಿಮ್ಮ ಹತ್ರ ಎಲ್ಲ ಆನ್ಸರ್ ಇದೆ, ಅದಕ್ಕೆ ಕೇಳ್ತಿದ್ದೀನಿ. ಏನೇನು ಮಾಡಬೇಕು? ರಾವಣ ಸರ್, ರಾವಣ ಮಾಡಕ್ಕೆ ಏನೇನು ಮಾಡಬೇಕು? ಅದೇ ಸರ್ ಈಗ ನಾನು ಅಂದ್ರೆ ನಾನು ಮತ್ತೆ ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿ ನೋಡಿದ್ದೆ. ಹೆಂಗೆ ಸರ್ಚ್ ಅಂದ್ರೆ ಏನು? ಹೆಂಗ್ ಸರ್ಚ್ ಅಂದ್ರೆ ಈಗ ನಾವು ಅದ್ರ ಪುಸ್ತಕ ಪುಸ್ತಕಗಳು ಅವನ ಚಲನವಲನಗಳು ಯಾವ ರೀತಿ ಇತ್ತು, ಅವನ ಗರ್ಜನೆ ಹೆಂಗಿತ್ತು, ಅವನ ಅಂದ್ರೆ ಅವನ ಡೈಲಾಗ್ಗಳು ಯಾವ ತರ ಹೇಳ್ತಾ ಇದ್ದ, ಯಾರು ಈಗ ತಮ್ಮ ಆಸ್ಥಾನದಾಗಿರೋರಿಗೆ ಆಗಲಿ ಯಾರಿಗೆ ಮಾತಾಡಬೇಕಾದ್ರೆ ಅವನು ಮಾತಾಡೋ ಶೈಲಿ ಯಾವ ರೀತಿ ಇತ್ತು ಅದನ್ನೆಲ್ಲ ನಾನು ಕಲಿಬೇಕಾಗುತ್ತೆ. ಹೆಂಗೆ ಅದನ್ನ ಏನ್ ಮಾಡೋದು? ಪುಸ್ತಕದ ಮೂಲಕ ಆಗಿರ್ಬೋದು ಇಲ್ಲ ಮೀಡಿಯಾದ ಮೂಲಕ. ಅದು ಹೆಂಗೆ? ನೀವು ಜಸ್ಟ್ ಏನ್ ಹೇಳ್ತಿದ್ರಿ ಅಂದ್ರೆ R&D ವರ್ಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದು ಹೆಂಗೆ? ನಾನು ಹೇಳ್ತಿದ್ದೆ ನಿಮ್ದು ಅಬ್ಸರ್ವೇಷನ್ ಅಂದ್ರೆ ಏನು? ರಾಜನ ಪಾತ್ರ ಹೆಂಗಿರುತ್ತೆ ಅನ್ನೋದು ಈಗ ಬಂದು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಬನ್ನಿ, ಡೋಂಟ್ ವರಿ, ಬನ್ನಿ ಬನ್ನಿ ಬನ್ನಿ. ಈಗ ರಾವಣ ಅಲ್ವಾ? ಈಗ ರಾವಣ ನೀವು ಬರದ್ರೆ ನೀವು ಬಂದ್ರೆ ಮಾಡ್ತೀನಿ ಹೇಳ್ಬಾರ್ದು. ಬನ್ನಿ, ಈಗ ನಾನು ಇವಾಗ ಕ್ಯಾರೆಕ್ಟರ್ ಹೆಂಗ್ ರೆಡಿ ಮಾಡ್ಕೋಬೇಕಂತ ಹೇಳಿದೆ, ಹೌದಾ? ಈಗ ನೀವು ರಾವಣ ಕ್ಯಾರೆಕ್ಟರ್ ಮಾಡೋಕೆ ಏನ್ ಮಾಡ್ತೀರಿ? ಮಾಡಿ. ಈಗ ನಾನು ನಿಲ್ವರಿ ಸರ್, ಈಗ ನಾನು ರಾವಣ ಕ್ಯಾರೆಕ್ಟರ್ ನಾನು ಮಾಡ್ಬೇಕಾದ್ರೆ ಫಸ್ಟ್ ನಾನು ನನ್ನ ಕ್ಯಾರೆಕ್ಟರ್ ಬಿಡ್ಬೇಕು. ನನ್ನ ಕ್ಯಾರೆಕ್ಟರ್ ಫಸ್ಟ್ ಬಿಡೋದು ಕಂಪ್ಲೀಟ್. ಫಸ್ಟ್ ಬಿಡೋದಂದ್ರೆ ಏನು? ನನ್ನ ಕ್ಯಾರೆಕ್ಟರ್ ಬಿಡೋದಂದ್ರೆ ಸರ್ ಈಗ ಎಲ್ಲಿ ಬರ್ಬೇಕು ನೀವು? ನಾನು ಇಲ್ಲಿ ಬಿಟ್ಟು ಬರ್ಬೇಕು ಸರ್. ಬನ್ನಿ. ಈಗ ನನ್ನ ಕ್ಯಾರೆಕ್ಟರ್ ನಾನು ಫಸ್ಟ್ ಬಿಟ್ಟು ಈ ರಾವಣ ಏನ್ ಬಿಡ್ತೀರಾ? ಏನೇನು ಬಿಡ್ತೀರಾ? ಏನೇನು ಯೋಚನೆ ಮಾಡ್ತೀರಾ ಹೇಳಿ ನಮಗೆ? ರಾವಣ ಕ್ಯಾರೆಕ್ಟರ್ ಮಾಡಕ್ಕೆ ನೀವು ಏನೇನು ಯೋಚನೆ ಮಾಡ್ತೀರಾ ಹೇಳಿ? ಈಗ ಯೋಚನೆ ಮಾಡೋದ್ರೆ ಈಗ ನಾನು ಸಾಮಾನ್ಯ ಸಾರ್ವಜನಿಕ ಸರ್. ನಾ ಸಾರ್ವಜನಿಕ ಜೀವನ ಬಿಟ್ಟು ಇದು ರಾವಣ ಬಿಟ್ಬಿಡಿ, ನಿಮ್ದು ಏನೇನು ಬಿಡ್ತೀರಾ? ಬಿಡೋದಂದ್ರೆ ಈಗ ನಾನು ಒಬ್ಬ ನಂದೇ ವ್ಯಕ್ತಿತ್ವ ಇರೋಂತ ಒಂದು ವ್ಯಕ್ತಿ. ಆ ನನ್ನ ವ್ಯಕ್ತಿತ್ವ ಏನು ಸರ್? ಅಂದ್ರೆ ನಮ್ದು ನಿಮ್ಮ ವ್ಯಕ್ತಿತ್ವ ಏನು? ನನ್ನ ವ್ಯಕ್ತಿತ್ವ ಸರ್ ನಾನು ಸಾರ್ವಜನಿಕ ಜೀವನದಲ್ಲಿ ಇರುವಂತ. ನೀವು ಗಮಂಡಿನ, ನೀವು ಹುಟ್ಟು ಲೋಫರ, ನೀವು ಸೈಕೋನ? ನಾನು ಸಾಮಾನ್ಯ ಪ್ರಜೆ ಸರ್ ಅಷ್ಟೇ. ಈಗ ನಾನು ಒಬ್ಬ ಟೀಚರ್. ನೀವು ಟೀಚರ್, ಓಕೆ. ನಿಮ್ಗೆ ಸೀಟ್ ಎಷ್ಟು ಬರುತ್ತೆ? ನಾನು ಸ್ವಲ್ಪ ಮಟ್ಟಿಗೆ ಬರುತ್ತೆ. ಎಷ್ಟು? ಒಂದು 100ರಲ್ಲಿ ಎಷ್ಟು? ಒಂದು 30%. ಬರೀ 30% ಸಿಕ್ತು. ಅಂಬರೀಷ್ಗೆ 30%. ಓಕೆ, ಓಕೆ, 30% ಸಿಕ್ತು. ಬನ್ನಿ ಬನ್ನಿ. ಎಷ್ಟು ಲೌಡ್ ಆಗಿ ಮಾತಾಡ್ತೀರಾ ನೀವು? ಒಂದು 50%. 50% ಬರೀ. ಅಂಬರೀಷ್ 50% ಲೌಡ್ ಆಗಿ ಮಾತಾಡಿದ್ರೆ 30% ಸಿಟ್ಟು ಅವರಿಗೆ. ಓಕೆನಾ? ಬನ್ನಿ ಬನ್ನಿ ಈ ಕಡೆ. ಆಮೇಲೆ ಓಕೆನಾ, ಸಿಟ್ಟು ಮತ್ತೆ ಇದು ಬಂತು, ಏನು ಬಂತು? ಇದು ಬಂತು. ನೀವೆಷ್ಟು ಲ್ಯಾವಿಶ್ ನಿಮ್ಮ ಲೈಫಲ್ಲಿ? ಅಂದ್ರೆ ಸಿಕ್ಕಾಪಟ್ಟೆ ಇರ್ಬೇಕಾ 5 ಲಕ್ಷ ಬರ್ ಅಂತ ಹೇಳ್ಬಿಟ್ಟು ಒಂದು ಲ್ಯಾವಿಶ್ ಒಂದು ಮನಸ್ಥಿತಿ ಇರುತ್ತಲ್ವಾ? ಆ ಥರ ಇದೆಯಾ ನೀವು? ಎಷ್ಟಾಗುತ್ತೆ? 100ರಲ್ಲಿ ಎಷ್ಟು? 20%. ಅದು ಜಾಸ್ತಿ ಆಯ್ತು, 5%. ಬರೀ ಅರ್ಥ ಆಗ್ತಿದ್ಯಾ? 5%. ಓಕೆ, ಬನ್ನಿ ಅಲ್ಲಿ ಬೀಟಲ್ಲಿ ನಿಂತ್ಕೊಳ್ಳಿ. ಈಗ ರಾವಣ ಕಟ್ತಿರ್ಗಿ ನೀವು. ರಾವಣ ಸಿಟ್ಟು ಎಷ್ಟು ನಿಮ್ಮ ಪ್ರಕಾರ? 90%. 100 ಕೊಡೋದು ಬೇಡ, ಬರೀ 95. ಓಕೆ. ಸಿಟ್ಟು ಸಿಟ್ಟಲ್ಲ, ನಾವು ಸಿಟ್ಟೆ ಮಾತಾಡಿ. ಇದು ಏನು ನೆಕ್ಸ್ಟ್ 30% ಏನಿದ್ದು? ಎಷ್ಟು ಲೌಡ್ ಆಗಿ ಮಾತಾಡ್ತಾನೆ? 90 ಬರೀ. ಓಕೆ. ಆಮೇಲೆ ಲ್ಯಾವಿಶ್ ಎಷ್ಟು? 100. ಯಾವುದಕ್ಕೂ ಅವ್ರಿಗೆ ಕುಂದು ಬರುತ್ತಿಲ್ಲ. ಈಗ ಈಗ ಇವ್ನು ಎಷ್ಟು ಚೇಂಜ್ ಆಗ್ಬೇಕು? ಏನೇನು ಚೇಂಜ್ ಆಗ್ಬೇಕು ಅಲ್ವಾ? ಆ 1.5 ಚೇಂಜ್ ಆಗೋಕೆ ಏನೇನು ಮಾಡ್ಬೇಕು ಅವನೀಗ? ಏನ್ ಮಾಡ್ತೀರಾ? ಇಷ್ಟು ಚೇಂಜ್ ಆಗ್ತದಕ್ಕೆ ಮಿಡ್ಲಲ್ಲಿ ಏನೇನು ಮಾಡ್ತೀರಾ? ಬರೀ ಬುಕ್ ಓದ್ತೀನಿ. ಇಲ್ಲಿಂದ ನೀವು ಆಕ್ಟರ್ ಅಲ್ವಾ? ಆಕ್ಟರ್ ಇಂದ ಈಗ ಚೇಂಜ್ ಆಗ್ಬೇಕು. ನೀವು ಏನೇನು ಮಾಡ್ಬೇಕು? ಬರೀ ಇಲ್ಲಿ ಬುಕ್ ಓದ್ತೀನಿ. ಬುಕ್ ಬುಕ್ ಆದ್ಮೇಲೆ ಏನ್ ಮಾಡ್ತೀರಾ? ಫಸ್ಟ್ ಬರೀರಿ. ಆಮೇಲೆ ಏನ್ ಮಾಡ್ತೀರಾ? ಇದುವರೆಗೆ ಯಾರ ರಾವಣ ಆಕ್ಟ್ ಮಾಡಿದ್ದಾರೆ
ಅವರ ಸಂದರ್ಶನ ಮಾಡಿ. ಸಂದರ್ಶನ ಇತಿಹಾಸ ಗೊತ್ತಿರೋರಿಗೆ ಅದೇ ಎಲ್ಲರ ಸಂದರ್ಶನ, ಅದರ ಬಗ್ಗೆ ಮಾಹಿತಿ. ಆಕ್ಟಿಂಗ್ ನೋಡ್ತೀನಿ ಅಂತ ರಿಸರ್ಚ್ ಅದೇ ಬಂದಲ್ಲ, ನೀವು ಸಂದರ್ಶನ ಮಾಡೋದು, ಬುಕ್ ಓದೋದು, ಇದೆಲ್ಲ ರಿಸರ್ಚ್ ಅಂಡ್ ಸರ್ಚ್ ಅದರದ್ದು ವರ್ಕೆ. ಅದು ಓಕೆನಾ? ಓಕೆ. ಆಮೇಲೆ ಏನ್ ಮಾಡ್ತೀರಾ? ಆಕ್ಟಿಂಗ್ ಯೋಚನೆ ಮಾಡ್ತಿದ್ದೀರಾ? ಅವ್ರ ಕಾನ್ಫಿಡೆನ್ಸ್ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾರೆ. ಇದೆಲ್ಲ ನೋಡ್ಕೊಂಡು ಇದೆಲ್ಲ ಸರ್ಚ್ ಮಾಡ್ಕೊಂಡು ನಿಮ್ ತಲೆಗೆ ಒಬ್ಬ ಇವನ್ ತಲೆಗೆ ಒಂದು ಬರುತ್ತೆ, ರಾವಣ ಹಿಂಗಿರ್ಬೇಕು ಅಂತ ಬರುತ್ತೆ ಅಲ್ವಾ? ಇದೆಲ್ಲ ರಿಸರ್ಚ್ ಮಾಡಿದ್ಮೇಲೆ ಅವ್ನ ತಲೆ ಬರೋದು. ಫಸ್ಟ್ ಅವನಿಗೆ ಆಕ್ಟರ್ ಆಗ್ಬಿಟ್ಟು ಡ್ರಾಮಾ ಮಾಡ್ಬೇಕಾದ್ರೆ ಒಂದು ರೀತಿ ಕಾನ್ಸೆಪ್ಟ್ ತಾನೆ. ಇದೆಲ್ಲ ಸರ್ಚ್ ಮಾಡಿದಾಗ ಅದರದೊಂದು ಏನೋ ಜಿಸ್ಟ್, ಅದರದೊಂದು ಏನೋ ಹೇಳ್ತಿಲ್ಲ, ತಾಕತ್ ಗೊತ್ತಾಗ್ಬಿಡುತ್ತೆ. ತಾಕತ್ ಗೊತ್ತಾದಾಗ ಅವನಲ್ಲಿ ರಾವಣ ಹಿಂಗೆ ಅಂತ ಬರುತ್ತೆ. ಹಿಂಗೆ ಅಂತ ಬಂದಾಗ ಇವನ್ನೆಲ್ಲ ಚೇಂಜ್ ಮಾಡ್ತಾ ಬಂದಾಗ ಒಂದು ಹೊಸ ಕಾಣಿಸ್ಕೊಳ್ತಾರೆ. ಕ್ಲಿಯರಾ? ಒಂದು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಬೇಕನ್ನೋದು ನಿಮ್ಗೆ ಕ್ಲಿಯರ್ ಆಯ್ತಾ? ಈಗ ಕ್ಲಿಯರ್ ಆಯ್ತಾ? ಆಯ್ತಾ ಇಲ್ವಾ? ಪಕ್ಕನಾ? ಇನ್ನು ಕ್ಯಾರೆಕ್ಟರೈಸೇಷನ್, ಒಂದು ಪಾತ್ರ ಆಗೋದು, ಹಿಂಗಾಗೋದು, ಅದಾಗೋದು, ನಾನು ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ, ಆ ವಿಷಯಕ್ಕೆ ಯಾವ್ದಾದ್ರು ಹೇಳಪ್ಪ. ನಾನು ಬರೋವರೆಗೂ ಮಾತ್ರ ಬೇರೆ ಹವ, ನಾನು ಬಂದ್ಮೇಲೆ ನಂದೇ ಹವ. 30% ಇದೆಯಾ ನಿಮ್ಗೆ? ಕಮ್ಮಿ ಮಾಡಾಗಲ್ಲ. 15. ಓಕೆ, ಡನ್. ಅವನ ತರ ಸ್ಟೈಲ್ ಏನಾದ್ರು ಇದೆಯಾ? ಇಲ್ಲ. ಎಷ್ಟಾಗುತ್ತೆ ಪಾಯಿಂಟ್? 5 ಕ್ಲಿಯರ್ ಆಗಿ 5 ಗೆ 10. 5. ಓಕೆ. ಆಮೇಲೆ ಅವನ ಡೈಲಾಗ್ ಡೆಲಿವರಿ ಆಯ್ತಲ್ಲ, ಮ್ಯಾನರಿಸಮ್, ಆಟಿಟ್ಯೂಡ್ ಎಷ್ಟಿದೆ ಅವನು? ನನ್ನ ಪ್ರಕಾರ ನನ್ನ ರಿಯಲ್ ಆಟಿಟ್ಯೂಡ್ 5%, 5%. ಓಕೆ. ಈಗ ಅವನು ಎಷ್ಟಿದೆ? ಅವನ ಆಟಿಟ್ಯೂಡ್ ರಾಕಿದ್ ಎಷ್ಟಿದೆ? ರಾಕಿಡ್ ಆಟಿಟ್ಯೂಡ್ ಆಲ್ಮೋಸ್ಟ್ 90. ಬರೀ ಬರೀ ಎಲ್ಲ 90 ಅಬವೇ ಇದೆ ಎಲ್ಲ. ಈಗ ಏನಪ್ಪ ಮಾಡ್ತೀರಾ? ಈಗ ನೀವು ಎಲ್ಲಿದ್ದೀರಾ? ನಿಮಗೆ ಎಲ್ಲಿದ್ದೀರಾ ನೀವು? ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಈಗ ಏನೇನು ಮಾಡ್ಬೇಕಾಗುತ್ತೆ ನೀವು? ಫಸ್ಟ್ ಆಫ್ ಆಲ್ ನಾನು ಹೆಂಗೆ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ವಾಯ್ಸ್ ಚೇಂಜ್ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಏನು ರಿಸರ್ಚ್ ಮಾಡ್ತೀರಿ ಹೇಳಿ ನನಗೆ, ಅದು ಮುಖ್ಯ. ನೀವು ಮಾಡ್ತೀರಾ, ನೀವು ಮಾಡಕ್ಕೆ ಬಂದಿರೋದು. ನೀವು ರಿಸರ್ಚ್ ಏನು ಮಾಡ್ತೀರಾ? ಅದೇ ಪಾಯಿಂಟ್. ಏನು ಅದೇ ಪಾಯಿಂಟ್? ನನ್ಗೆ ಅದೇ ಗೊತ್ತಾಗಬೇಕಾಗಿತ್ತು. ಲೈಕ್ ನಾನು ಏನು ರಿಸರ್ಚ್ ಮಾಡಬೇಕಾಗುತ್ತೆ ಸಮಥಿಂಗ್. ಸಿಂಗಂ ಮೂವಿ ನೋಡಿದಿರಪ್ಪ? ಇದು ಯಾವ್ದು ನಮ್ಮದು ವೀರ ಮದಕರಿ ನೋಡಿದಿರ? ಅದ್ರಲ್ಲಿ ಮತ್ತೇನೇ ಇರೋದು? ನೀವು ಅದರಲ್ಲಿ ಬೇರೆ ಮೂವೀಸ್ ಮತ್ತೆ ಅದೇನ್ ಬರ್ತದಲ್ಲಿ ಆಕ್ಟಿಂಗ್ ನೋಡೋದು, ರಾವಣ ಭೇಟಿ ಆಗೋದು, ಬುಕ್ ಓದೋದು, ಮತ್ತೆ ವಿಡಿಯೋಸ್ ರೆಫರೆನ್ಸ್ ತಗೊಳ್ಳೋದು, ಅದೇ ರಿಸರ್ಚ್. ಸೊ ಸಮಥಿಂಗ್ ಲೈಕ್ ಈಗ ರಾಕಿ ಭಾಯ್ ಕ್ಯಾರೆಕ್ಟರ್ ಟೈಪ್ ಯಾವ್ದಾರ. ಕ್ಲಿಯರಾ? ನಿಮ್ ಕ್ಲಿಯರ್ ಆಯ್ತಾ? ಪಕ್ಕ. ನೀವೆಲ್ಲ 5-10 ಇದ್ದೀರಿ, 90 ಇದ್ದಾನೆ. ನಂಗೆ ಅಲ್ಲಿ ಬರ್ಬೇಕಾದ್ರೆ ನಿಮ್ ಶ್ರಮ, ನಿಮ್ಮ ಟೈಮ್ ಕೊಡ್ಬೇಕಾಗತ್ತೆ, ಅಷ್ಟು ಶ್ರಮ ವಹಿಸ್ಕೋಬೇಕಾಗುತ್ತೆ. ಕ್ಲಿಯರ್ ಇದು? ಪಕ್ಕ. ಈ ವಿಷಯದ ಬಗ್ಗೆ ಡೌಟ್ ಇಲ್ಲ ತಾನೆ? ಓಕೆ, ಎಲ್ಲರೂ 10 minutes ಬ್ರೇಕ್. ಡೌಟ್ ಇಲ್ಲ ತಾನೆ? ಈಗ ನೀವು ಇಷ್ಟೊಂದು ಥಿಯರಿ ಹೇಳಿದ್ರೆ ನಮ್ಮ ಪ್ರಾಕ್ಟಿಕಲ್ ಮಾಡ್ಬೇಕಲ್ಲ ನೀವು. ಅಲ್ಲಿ ಕಲ್ಸ್ಕೊಡೋದಕ್ಕಿಂತ ಅಲ್ಲಿ ನಿಮ್ಗೆ ಅಷ್ಟು ಟೈಮ್ ಸಿಗುತ್ತೆ. ನೀವಲ್ಲಿ ಒಂದು ಚಿಕ್ಕದೊಂದು ಕಸ ಎತ್ತೋದ, ಅಥವಾ ನೀವು ಒಂದು ಚಿಕ್ಕ ರೋಲ, ಒಂದು ಸೈನಿಕನ ಯಾವ್ದು ಮಾಡ್ತಾ ಇರ್ತಾರೆ, ಅದು ಲರ್ನಿಂಗ್ ಪ್ರೊಸೆಸ್ ಆಗುತ್ತೆ. ನಿಮ್ಗೆ ಒಂದು ಪಾತ್ರ ಅರ್ಥ ಮಾಡ್ಕೊಳ್ಳೋಕೆ ಥಿಯೇಟರ್ ತುಂಬ ಇಂಪಾರ್ಟೆಂಟ್. ನಿಮಗೆ ಎವ್ರಿಡೇ ವರ್ಕ್ ಆಗುತ್ತೆ. ನಿಮಗೆ ಪ್ರಾಕ್ಟೀಸು ನಿಮ್ಮ ಸ್ಟ್ರಾಂಗ್ ಮಾಡುತ್ತೆ, ಆ್ಯಕ್ಟಿಂಗಲ್ಲಿ ಸ್ಟ್ರಾಂಗ್ ಮಾಡುತ್ತೆ ಥಿಯೇಟರ್. ಸರ್, ಅದು ಥಿಯೇಟರ್ ಅಂದರೆ ಫುಲ್ ಟೈಮ್ ಮಾಡ್ಬೋದು ಅಥವಾ ಲೈಕ್ ಇರೋ ಟೈಮಲ್ಲಿ ಮಾಡ್ಬೋದು? ಎಜುಕೇಷನ್ ಮಾಡ್ಬೇಕು. ತುಂಬ ಥಿಯೇಟರ್ ಇದಾವಲ್ಲ ಇಲ್ಲಿ. ಹನುಮಂತ ದೃಶ್ಯ ಇದೆ. ಸಂಜೆ ತನಕ ಇಲ್ಲ, ಹಂಗಿಲ್ಲಪ್ಪ. ಹಂಗೆ ಈವ್ನಿಂಗ್ ಎಲ್ಲ ಸೇರ್ತಾರೆ, ರಿಹರ್ಸಲ್ ಮಾಡ್ತಾರೆ, ಮತ್ತೆ ಯಾವುದು ಅಲ್ಲ ಶೋಗಳು ಇರ್ತವೆ, ಹಿಂಗೆಲ್ಲ ಮಾಡ್ತಾರೆ. ಬಟ್ ಅದೇ ಬೆಸ್ಟ್ ಅಲ್ಲ ಸರ್, ಕಂಪ್ಲೀಟಾಗಿ ಮಾರ್ನಿಂಗ್ ಈವ್ನಿಂಗ್ ಮಾಡೋದು ಬೆಸ್ಟ್.
ಇಲ್ಲಾಂದರೆ 10,000 ರೂಪಾಯಿ ಮಾಡ್ತೀನಿ ಇದು ಬರಲ್ಲ. ಯಾವ್ದು ಬರೋದು ನಿಮ್ಮ ಮನಸ್ಸಿಗೆ ಎಲ್ಲ ಬರುತ್ತೆ. ಫುಲ್ ಟೈಮ್ ಓದಿ ಅಂತ ಶೇರ್ ಮಾಡ್ತಾರೆ ಇಂಟರ್ವ್ಯೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ಸ್ಟೈಲ್ ಚೇಂಜ್ ಆಗುತ್ತೆ. ಅಂದರೆ ನಾನು ನಡೆಯೋದು ಚೇಂಜ್ ಆಗುತ್ತೆ, ಮಾತಾಡೋ ಟೋನ್ ಚೇಂಜ್ ಆಗುತ್ತೆ, ಕಿರ್ಚಬೇಕು, ಏನೋ ಒಂದು ಮಾಡ್ತೀನಿ. ಬಟ್ ಇವಾಗ ಒಂದು ಇಮ್ಯಾಜಿನೇಷನ್ ಎಕ್ಸಾಂಪಲ್ ಕಾಟೇಗ್ರಫಿ. ಇವಾಗ ದರ್ಶನ್ ಇವಾಗ ಅವ್ನು ಆ ಫಿಲಮಲ್ಲಿ ನಡೆಯೋ ಸ್ಟೈಲ್ ಚೇಂಜ್ ಆಗಿಲ್ಲ, ಏನಿಲ್ಲ, ಮ್ಯಾನರಿಸಮ್ ಚೇಂಜ್ ಆಗಿದೆ. ಅಂದರೆ ಕಾಟೇರಾಮ್ ಬಟ್ ನಡೆಯೋ ಸ್ಟೈಲ್ ಎಲ್ಲ ಚೇಂಜ್ ಆಗಿಲ್ಲ. ಅಂದರೆ ಹಿಂಗೆ ಇಮ್ಯಾಜಿನೇಷನ್ ಒಂದು ಯಾವುದೋ ಕ್ಯಾರೆಕ್ಟರ್ ಇರುತ್ತೆ, ಅದಕ್ಕೆ ನಮ್ಮ ಸ್ಟೈಲ್ನ ಇಂಪ್ರೂವ್ ಮಾಡಿ ಮ್ಯಾನರಿಸಮ್ ಅಷ್ಟು ಚೇಂಜ್ ಮಾಡಿಕೊಂಡ್ರೆ ಓಕೆನಾ? ಮ್ಯಾನರಿಸಮ್ ಅದು ಕಾಟೇರಾಮ್ ಒಬ್ಬ ಹಳ್ಳಿಯವನು ಏನು ಹಂಗೆ ಅವನು ಹಿಂಗೆ ಅಂತ ಹೇಳ್ಬಿಟ್ಟು ಓಕೆನಾ. ಈಗ ನೀವು ರಾವಣ ಮಾಡೋದಕ್ಕೆ ನಿಮ್ಮ ರಾವಣ, ನಾನು ಮಾಡಿದ್ರೆ ನನ್ನ ರಾವಣ. ಪ್ರತಿಯೊಬ್ಬ ರಾವಣ ಬೇರೆ ಬೇರೆನೆ ಓಕೆನಾ. ನಾನು ಹೇಳ್ತೀನಿ ನಂಗೆ ಬೇಡ, 10 ತಲೆ ಬೇಡ, ಒಂದೇ ತಲೆಯಲ್ಲಿ ನಾನು ಮಾಡ್ತೀನಿ, ನಾನು ರಾವಣನೇ. ನೀನು 10 ತಲೆ ಹಿಡ್ಕೊಂಡು ಮಾಡ್ತೀಯ ರಾವಣನೇ. ಆದರೆ ನೀನು ಎಷ್ಟು ಒಳಗಡೆಯಿಂದ ಹೊರಗಡೆ ಎಷ್ಟು ತೋರಿಸ್ತೀಯ ಅದು ಮುಖ್ಯ ಅಲ್ಲ, ಒಳಗಡೆಯಿಂದ ನೀನು ಹೆಂಗೆ ಚೇಂಜ್ ಆಗ್ತೀಯ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಒಳಗಡೆಯಿಂದ ರಾವಣ ಹೆಂಗೆ ಸ್ಟ್ರಾಂಗ್ ಆಗಿ ತಗೊಂಡ್ಬರ್ತೀಯ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀನು ಒಳಗಡೆ ರಾವಣ ಸ್ಟ್ರಾಂಗ್ ಆಗಿದ್ರೆ ಹಂಗೆ ಕಾಣಿಸ್ಬಿಡುತ್ತೆ, ಆ ಎನರ್ಜಿ ಸಿಕ್ಬಿಡುತ್ತೆ. ಹಿಂದೆ ರಾವಣ ಕ್ಯಾರೆಕ್ಟರ್ ಇಲ್ಲ ತಾನೆ, ಇನ್ನೊಬ್ಬ ಎಲ್ಲೋ ಒಂದು ಊರಲ್ಲಿ ಇನ್ನೊಬ್ಬ ಮಾಡ್ತಾ ಇರ್ತಾನೆ, ಅದು ಮುಕ್ತವಾದದ್ದು ಕ್ಯಾರೆಕ್ಟರ್ ಅನ್ನೋದು. ಅದು ಇಮ್ಯಾಜಿನೇಷನ್ ಕ್ಯಾರೆಕ್ಟರ್, ಅದು ಅದಕ್ಕೆ ಎಷ್ಟು ಬೇಕಾದ್ರೆ ಫ್ರೀಡಮ್ ಇದೆ ನೀವು ಮಾಡೋಕ್ಕೆ. ಆದರೆ ಎಷ್ಟು ಶೆಟ್ಟಿ ಮಾಡ್ತೀವಿ ಅಂದರೆ ಯಾಕೆ ನಿಮ್ಮ ಎದುರುಗಡೆ ಕಾಣಿಸ್ತಿದೆ ಕ್ಯಾರೆಕ್ಟರ್. ಒಮ್ಮೆ ಬರೀತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನಂಗೆ ಬರೆಯಕ್ಕೆ ಬರಲ್ಲ ಹಂಗಲ್ಲ ಸರ್, ನಿಮ್ಗೆ ಆ್ಯಕ್ಟ್ ನೋಡಿದೀವಿ, ಬಟ್ ನಮ್ಮ ಟೀಚರ್ ನೋಡಿಲ್ಲ ಅಂತ ಈಗ ಬರ್ತೀನಿ ಅಂದಾಗ ಗೊತ್ತಾಗಿದ್ದು ನೀವು ಹಿಂಗೆ NSD ಮಾಡಿದ್ದೀರಾ, ಜ್ಞಾನ ಥಿಯೇಟರ್ ಮಾಡಿ ನಮ್ಗೆ ಗೊತ್ತೇ ಇರಲಿಲ್ಲ. ಅದು ಹೌದಾ? ಓಕೆ. ಇನ್ನು ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಸರ್, ಇಲ್ಲಿಂದ ಹೊರಗೆ ಹೋದ್ಮೇಲೆ ನಮಗೆ ಥಿಯೇಟ್ರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಹಾಗೆ ನಾವು ಹೇಗೆ ಸೀರಿಯಲ್ಲು, ಸಿನಿಮಾ, ಆಡಿಷನ್ಸ್ ಕೊಟ್ಟು ಅಲ್ಲಿ ಅಂತ ಪ್ರೂವ್ ಮಾಡಬೇಕು. ನೀವು ಹೇಳಿದ್ರೆ ಮಾಡ್ಕೋಬೇಕು, ಆಡಿಷನ್ ಕೊಡಬೇಕು, ಸೀರಿಯಲ್ ಸಿಕ್ಕಿದ ಚಾನ್ಸ್ ಇದ್ರೆ ಮಾಡಬೇಕು, ನೀವು ಮಾಡ್ಕೋಬೇಕು. ಅಂದರೆ ಅವ ಹೇಳ್ತಿರೋ ಸರ್ ನಾಟಕನೂ ಮಾಡಬೇಕು, ಸರ್ ನಿಮ್ಮ ಡೈರೆಕ್ಟರ್ ನಿಮ್ಮ ನಾನು ಏನು ಮಾಡ್ಬೇಕು. ನೀವು ಆಫೀಸ್ಗೆ ಹೋಗ್ಬೇಕು, ಅವರು ಎಲ್ಲಿ ಆಫೀಸ್ ಹುಡುಕ್ಬೇಕು, ಅಲ್ಲಿ ಫೋಟೋ ಸೆಂಡ್ ಮಾಡಬೇಕು, ಹೋಗ್ಬಿಟ್ಟು ನನಗೆ ಕ್ಲಾಸ್ ಮುಗಿಸ್ಕೊಂಡು ಬಂದಿದೆ ಅಂತ ಅವ್ರಿಗೆ ಸಿಗಬೇಕು, ಕಷ್ಟಪಡಬೇಕು, ಸ್ಟ್ರಗಲ್ ಮಾಡಲೇಬೇಕು. ಅದಕ್ಕೆ ಬೇರೆ ಯಾವುದೇ ಇದಿಲ್ಲ, ಅಡ್ಡದಾರಿ ಇಲ್ಲ, ಅಡ್ಡದಾರಿ ಇಲ್ಲವೇ ಇಲ್ಲ. ನೀವು ಕಷ್ಟಪಡಲೇಬೇಕು, ಅದಿದ್ದಿದೆ, ಅದನ್ನ ಏನು ಮಾಡೋಕ್ಕಾಗಲ್ಲ. ಪದೇ ಪದೇ ಹೋಗ್ತಿರೋದು ನಿಮ್ಮ ನೋಡಿ, ಇದೊಂದು ಪ್ರಪಂಚನ ಬೇರೆ, அடுத்த ನಿಮ್ಮ ಹಾರ್ಡ್ ವರ್ಕ್ ಇನ್ನೊಂದು ದೇವ್ರ ದಯ ಓಕೆನಾ, ಅದು ಇರಲೇಬೇಕು ಓಕೆನಾ. ಆದರೆ ಈಗ ನೋಡಿ, ನೀವೆಲ್ಲರೂ ನಾವು ಆ್ಯಕ್ಟರ್ ಆಗಬೇಕಂತ ಬಂದದ್ದು ಓಕೆನಾ. ನೀವೀಗ ಆ್ಯಕ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು ಊರಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ದಿದ್ರೆ ಮುಂದೊಂದು ದಿವಸ 2 ಮಕ್ಕಳು ಆದ್ಮೇಲೆ ಮತ್ತೆ ಮನಸ್ಸಿಗೆ ನೋವಾಗಬಾರ್ದು, ನಾನು ಟ್ರೈ ಮಾಡ್ಬೋದಿತ್ತು, ನಾನು ಅವಾಗ ಮಾಡಿಲ್ಲ ಶೇ ಅಂತ ಹೇಳ್ಬಿಟ್ಟು ಇದಾಗುತ್ತೆ ಓಕೆನಾ. ಈಗ ನಿಮ್ಗೆ ಟೈಮ್ ಬಂದಿದೆ, ಹೋಗಿ ಮಾಡಿ, ಇನ್ನೊಂದು 5 ವರ್ಷ 6 ವರ್ಷ ಸ್ಟ್ರಗಲ್ ಮಾಡಿ ಎಲ್ಲ ಸಿಗುತ್ತೆ ನೋಡಿ. ಸಿಕ್ಕಿದ್ರೆ ತುಂಬ ಖುಷಿ, ಇಲ್ಲ ಆರಾಮ ನಿಮ್ಮ ಲೈಫ್ ಏನಂತ ನೋಡ್ಕೊಳ್ಳಿ ನೀವಲ್ವಾ. ಎಲ್ಲ ಇಲ್ಲೇ ಎಂಡ್ ಅಲ್ಲ, ಇದೇ ಅಲ್ಲ ನಿಮಗೆ. ಇದು ಎಜುಕೇಶನ್ ಮಾಡ್ತೀವಿ. ಎಜುಕೇಶನ್ ಏನಕ್ಕೆ, ನಂಗೆ ಏನಾದ್ರು ಆಗ್ಬೇಕನ್ನೋದಕ್ಕೆ ಈ ಸಂಸ್ಥೆ ಇದು ಹಾರ್ಡ್ ವರ್ಕ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗಿದೆ ನೀವು ಮುಂದಕ್ಕೆ ಏನು ಮಾಡ್ತೀರಾ ಅನ್ನೋದಲ್ವಾ. ಹೌದಾ? ಕ್ಲಿಯರಾ? ಅದೇನಾಗುತ್ತೆ ನೋಡೋಣ, ಮತ್ತೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ ಅಲ್ವಾ. ಸರ್ ಇಲ್ಲಿ ಕ್ಲಾಸ್ ಮುಗಿಸ್ಕೊಂತೀನಲ್ಲ, ಇಲ್ಲಿ ಮುರುಳಿಸರು ಏನೋ ಹೇಳಿರ್ತಾರೆ, ಏನೋ ಮಾಡಿರ್ತೀನಿ. ಬಟ್ ಮನೆಗೆ ಹೋದ್ಮೇಲೆ ಇದನ್ನ ನನ್ನ ಮನೆಯಲ್ಲಿ ಹೆಂಗೆ ಡೆವಲಪ್ ಮಾಡ್ಕೊಳ್ಬೇಕು. ನನಗೆ ಇಲ್ಲಿರುತ್ತೆ ನನ್ನ ಅಪೋಸಿಟ್ ಒಬ್ಬ ಕ್ಯಾರೆಕ್ಟರ್ ಅವನು ಇರ್ತಾನೆ, ಅವನಿಗೆ ನಮ್ಗೆ ಏನೋ ನಡೀತಿ ಏನೋ ಮಾಡ್ತೀವಿ. ನೀವು ಎಷ್ಟು ನಿಮ್ಮ ಫೇವ್ರೆಟ್ ಡೈರೆಕ್ಟರ್ ಯಾರು ನಿಮ್ಮದು? ಪ್ರೆಸೆಂಟ್ ಪ್ರಶಾಂತ್ ಓಕೆನಾ. ಅದು ಬಿಟ್ಟು ತರುಣ್ ಸರ್. ಓಕೆ, ಅದು ಬಿಟ್ಟು ಓಕೆ, ಕರ್ನಾಟಕದ ಓಕೆ, ಇಂಡಿಯನು ಓಕೆ, ಅದು ಬಿಟ್ಟು ನಿಮ್ಗೆ ಹೇಳಕ್ಕೆ ನಾಲ್ಕು ಡೈರೆಕ್ಟ್ ಹೆಸರು ಹೇಳಕ್ಕೆ ಆಗ್ತಿಲ್ಲ. ಅದು ನಿಮ್ಗೆ ಹೆಸರು ಹೇಳಕ್ಕೆ ಆಗ್ತಿಲ್ಲ, ನಿನ್ನಂತ ಆ ಇನ್ಫಾರ್ಮೇಶನ್ ಇಲ್ಲ. ನೀನು
ಒಂದು 4 ನೋಡಿದೀಯಾ, 4 ನೋಡಿ ಅಷ್ಟಕ್ಕೆ ಇದು ಅಂತ ಇದೆಯಾ ನೀನು? ಇಡೀ ಪ್ರಪಂಚದ ಬಗ್ಗೆ ಗೊತ್ತಿದೆ ನಿಮಗೆ. ಕೊರಿಯನ್ನಲ್ಲಿ ಎಂತೆಂಥ ಡೈರೆಕ್ಟರ್ಸ್ ಇದ್ದಾರೆ, ಜಪಾನಲ್ಲಿ, ಸ್ಪ್ಯಾನಿಷಲ್ಲಿ, ಅಮೆರಿಕನ್ ಮೂವೀಸಲ್ಲಿ, ಇಂಡಿಯಾದಲ್ಲಿ ಆರ್ಟ್ ಮೂವಿ ಹೆಂಗಿದೆ, ಸೆಮಿ ಡ್ರಾಮಾ ಹೆಂಗಿದೆ, ಕಮರ್ಷಿಯಲ್ ಮೂವಿ ಹೆಂಗಿದೆ, ಆಕ್ಷನ್ಸ್ ಮೂವಿ. ಡೈರೆಕ್ಟರ್ ಹತ್ರ ಹೋಗ್ತೀಯಾ, ಒಬ್ಬ ಕೇಳ್ತಾನೆ ಇಂಡಿಯಾದಲ್ಲಿ ಬೆಸ್ಟ್ ಡೈರೆಕ್ಟರ್ ಯಾರಂತ ಕೇಳ್ತಾನೆ. ನೀನು ಟಕ್ ಹೇಳಂಗಿರ್ಬೇಕು, ಆವಾಗ ನಿನ್ನ ನಾಲೆಜ್ ಮೇಲೆ ಡಿಪೆಂಡ್ ಆಗುತ್ತೆ. ಈ ಅಪ್ಪನಿಗೆ ನಾಲೆಜ್ ಇದೆ ಕೊಡ್ಬೇಕಂತ ಅನಿಸುತ್ತೆ. ನೀವು ಹೋಗ್ಬಿಟ್ಟು ಅಂತ ಹೇಳಿದ್ರೆ ಏನಾಗುತ್ತೆ? ಅವ್ನು ಕೇಳ್ತಾನೆ ಕೊರಿಯನ್ ಮೂವೀಸಲ್ಲಿ ಯಾವ್ದು ನಿಂಗೆ ಬೆಸ್ಟ್ ಅಂತ ಕೇಳ್ತಾರೆ, ಅದು ಬೇಕು ನಾಲೆಜ್ ಇರಬೇಕಲ್ಲ ನಿಮಗೆ. ಸ್ಪ್ಯಾನಿಷ್ ಮೂವಿಲಿ ಯಾವ್ದಿದೆ ಅಂತ ಕೇಳ್ತಾರೆ, ನಿಮ್ಗೆ ನಾಲೆಜ್ ಇರಬೇಕಲ್ಲ. ಆ ನಾಲೆಜನ್ನು ನೀನು ಅದಕ್ಕೆ ಟೈಮ್ ಇದೆ, ಮನೆಗೆ ಹೋದ್ಮೇಲೆ ನೀವು ಹುಡುಕ್ಬೇಕು, ಕೆಲಸ ಮಾಡಬೇಕು. 10 ವರ್ಷಕ್ಕೊಂದ್ಸಲ ಸಿನಿಮಾ ಮೇಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ, ಆ್ಯಕ್ಟಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. 70s 80s 90s ಅಲ್ಲಿದ್ದ ಆ್ಯಕ್ಟಿಂಗ್ ಸ್ಟೈಲ್ ಈಗಿದೆಯಾ, ಆಗ ಮೇಕಿಂಗ್ ಸ್ಟೈಲ್ ಈಗಿದೆಯಾ, ಎಲ್ಲ ಚೇಂಜ್ ಆಗ್ತಾನೆ ಇರುತ್ತಲ್ವಾ. 10 ವರ್ಷಕ್ಕೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ನೀವು ಕೂಡ ಅದನ್ನು ಹಂಗೆ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ನಿಮಗೆ 1980s ಮೂವಿದು ಯಾವುದೊಂದು ರೋಲ್ ಸಿಕ್ಕಿದಾಗ ನೀನು ಆ ಥರ ಹೆಂಗೆ ನೀನು ನೋಡ್ಕೋತೀಯ? ಅವಾಗ ಅದನ್ನು ನೋಡ್ಕೊಂಡು ನಿಮ್ಗೆ ನಾಲೆಜ್ ಇದ್ರೆ ನೀನು ಮಾಡ್ಬೋದಲ್ಲ. ನೀನು ಫ್ರೀ ಟೈಮಲ್ಲಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮೂವಿ ಮಾಡಿದ್ದಾರೆ. ಸುಚೇಂದ್ರ ಪ್ರಸಾದ್ ಅವ್ರು ಎಷ್ಟು ಭಾಷೆಗೆ ಮಾತಾಡ್ತಾರೆ, ಆ ಥರ ಹಿಂಗೆ ಮಾತಾಡಕ್ಕೆ ಬರುತ್ತಾ? ಸಾಧು ಕೋಕಿಲ್ ಅವ್ರು ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ, ನಂಗೆ ಹಂಗೆ ಮಾಡಕ್ಕೆ ಬರುತ್ತಾ? ನೀವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯಾವತ್ತು ಕೂಡ. ನೀವು ಡೈರೆಕ್ಟಾಗಿ ನಾನು ಆ್ಯಕ್ಟ್ ಆಗಬೇಕು, ನಾನು ಇಲ್ಲಿ ಮುಗಿಸ್ತೀನಿ, ಅಲ್ಲಿ ಹೋಗ್ತೀನಿ, ಟಕ್ ಆಗುತ್ತೆ, ಟಕ್ ಊಟ ಮಾತ್ರ ಮಾಡೋಕ್ಕಾಗುತ್ತೆ. ಅದು ಕೂಡ ಬೇರೆ ರೆಡಿ ಮಾಡಿ ಇಟ್ಟಿದ್ರೆ ನೀವು ಅದನ್ನ ನಿಮ್ಮ ಮತ್ತೆ ಅಡುಗೆ ಮಾಡ್ಕೋಬೇಕು ನೀವು. ಯಾಕೆ ಹೆಂಗಲ್ಲ 3 ಮೂವಿ ಬೇರೆ ಬೇರೆ ಥರ ಮಾಡಿದ್ದಾರೆ, ಸೂಪರ್ ಅಲ್ವಾ? ರಾಘವ್ ರಬ್ಸ್ ಅವರು ಈ ಮೂವಿಯಲ್ಲಿ ಕೂತಲೇ ಏನೋ ಮೊದಲ ಸಲನ ಯಾವುದೊಂದು ಮೂವಿ ಮಾಡಿದ್ರೆ ಅದ್ಭುತ. ಅಲ್ಲಿ ನೋಡಿದಕ್ಕೂ ಮೊನ್ನೆ ಕೃಷ್ಣ ಪ್ರಣಯ ಸತಿ ಮೂವಿ ನೋಡಿದ್ರೆ ಕಂಪ್ಲೀಟ್ ಚೇಂಜ್. ಇನ್ನು ಯಾವ ಯೋಚನೆ ಮಾಡ್ತಾರೆ ಅದನ್ನೆಲ್ಲ ಅಲ್ವಾ? ನೀವು ಯಾವತ್ತೊಂದು ಯೋಚನೆ ಮಾಡಿಲ್ಲ ನೀವು. ಅದನ್ನು ಮಾಡ್ಬೇಕು. ಅದು ಹಾರ್ಡ್ ವರ್ಕ್. ಮನೆಗೆ ಹೋದ್ಮೇಲೆ ನೀವು ನೋಡೋದು, ಅದರಿಂದ ಬೀಳೋದು, R&D ವರ್ಕ್ ಮಾಡೋದು, ರಿಸರ್ಚ್ ಮಾಡೋದು. ಅದೇ ರಿಸರ್ಚ್ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಿ, ನಿಮ್ಮನ್ನು ಸ್ಟ್ರಾಂಗ್ ಆಗ್ತಾನೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು. ಗ್ಯಾದರ್ ಮಾಡ್ಕೊಂಡ್ರೆ ನೀವು ಅರ್ಥ ಮಾಡ್ಕೋಬೇಕು. ನೀವು ಸುಮ್ಮನೆ ನೋಡ್ಕೊಳ್ಳೋದ್ರೆ ಆಗಲ್ಲ. ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಬೇಕಲ್ಲ. ಅದು 5% ಆಗಲಿ 10% ಆಗಲಿ 90% ಆಗಲಿ ನಿಮ್ಮ ಮನಸ್ಸಿಗೆ ಅರ್ಥ ಆಗ್ಬೇಕಲ್ವಾ? ನಿಮ್ಮ ಮನಸ್ಸಿಗೆ ಅರ್ಥ ಆಗಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ. ಬೇರೆ ಕ್ವಶನ್? ಒಬ್ಬ ಆ್ಯಕ್ಟ್ರು ಹೆಂಗೆ ಫೋಕಸ್ ಮಾಡಬೇಕು ಅಂತ ಪರ್ಫಾರ್ಮೆನ್ಸ್? ಒಬ್ಬ ಆ್ಯಕ್ಟ್ರು ಹೆಂಗೆ ಫೋಕಸ್ ಮಾಡಬೇಕು ಪರ್ಫಾರ್ಮೆನ್ಸ್? ಓಕೆನಾ? ನಿಮ್ಮ ಪ್ರಕಾರ ಇಲ್ಲಿ ನಿಮ್ಮ ಕನ್ನಡದಲ್ಲಿ ನೀವು ನೋಡೋದ್ರಲ್ಲಿ ಬೆಸ್ಟ್ ಆ್ಯಕ್ಟರ್ ಯಾರು? ಉಪೇಂದ್ರ ಸರ್ ಮೂವಿ ಹೆಸರು ಹೇಳೋಕ್ಕಾಗಲ್ಲ, ಬಟ್ ಉಪೇಂದ್ರ ಸರ್ ಡಬಲ್ ಕ್ಯಾರೆಕ್ಟರ್ ಮಾಡಿದಾಗ ಒಂಥರ ಇಂಪ್ರೆಷನ್ ಆಗುತ್ತೆ. ಇವಾಗ ದರ್ಶನ್ ಸರ್ ಯಾವುದೋ ಒಂದು ಫೈಟ್ ಮಾಡಿದಾಗ ಅಲ್ಲೊಂದು ಇಂಪ್ರೆಷನ್ ಆಗುತ್ತೆ. ಸುದೀಪ್ ಸರ್ದು ಒಂದು ಸ್ಟೈಲ್ ಐಕನ್ ಆಗಿ ನೋಡಿದಾಗ ಅದೊಂದು ಸರ ಸ್ಟೈಲ್ ಒಂದು ಸೀನ್ ಇಷ್ಟ ಆಗುತ್ತೆ. ಇವಾಗ ಎಲ್ಲ ಥರ ಎಲ್ಲ ಇಷ್ಟ ಆಗುತ್ತೆ. ಯಾವ್ದು ಟ್ರೈ ಮಾಡಿದ್ದೀರಾ ಮನೆಯಲ್ಲಿ? ಮಾಡಿದಾಗ ಎಷ್ಟು ಖುಷಿ ಆಗಿದೆ? ಇವಾಗ ಮಾಡ್ಬೋದು ಯಾವುದಾದ್ರು ಒಂದು ಅವ್ರದ್ದು? ಅಂದರೆ ಇವಾಗ ಒಂದೊಂದು ಕ್ಯಾರೆಕ್ಟರ್ ತೊಗೋಬೋದು, ಪೂರ್ತಿಯಾಗಿ ತೊಗೋಬೋದಾಗಲ್ಲ. ಇವಾಗ ನೀವು ಕುಂತಿರೋ ಸ್ಟೈಲ್ ತೊಗೋಬೋದು ಅಷ್ಟೇ. ಬಟ್ ನೀವು ಮಾಡೋ ಈ ಆ್ಯಕ್ಷನಿಂದ ಎಂಡ್ವರೆಗೂ ನಾನು ಮಾಡೋಕ್ಕಾಗಲ್ಲ. ಅದೇ ಹೇಳ್ತೀನಿ ನಿಮಗೆ. ನೀವು ಟ್ರೈ ಮಾಡಿದಾಗ ಎಷ್ಟು ಸಕ್ಸಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ? 100% ನೀವು ಒಂದು 10 to 20% ತೊಗೊಂಡಿದ್ದೀನಿ ಅಷ್ಟೇ. 100 ಇಂದ 20% ತಗೊಂಡಿದ್ದೀರ ಅಷ್ಟೇ. ಬಟ್ ಪ್ರತಿಯೊಂದು ಆ್ಯಕ್ಟ್ರದ್ದು ಅವ್ರದ್ದೇ ಆದಂಥ ಒಂದು ಎನರ್ಜಿ ಇರುತ್ತೆ, ಅವ್ರದ್ದೇ ಆದಂಥ ಒಂದು ಏನೋ ಸ್ಪೀಡ್ ಇರುತ್ತೆ. ಈಗ ರಂಗೇಂದ್ರವ್ರು ಮಾತಾಡೋದಕ್ಕೂ ಸುಚೇಂದ್ರ ಪ್ರಸಾದ್ ಸರ್ ಮಾತಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗೆ ನಂಗೆ ಪಟ್ಟದ ಅಳೋಕ್ಕೆ ಬರುತ್ತಾ? ಕರುಣಾರಸ ನಂಗೆ ಅದು ಪ್ಲಸ್ ಪಾಯಿಂಟ್. ನಂಗೆ ಅಳೋಕ್ಕೆ ಬರಲ್ಲ, ಅದು ಮೈನಸ್ ಪಾಯಿಂಟ್. ಅದ್ರ ಮೇಲೆ ಕೆಲಸ ಶುರು ಮಾಡಬೇಕಲ್ಲ ಇನ್ನು ಮುಂದೆ. ನಿಮ್ಮ ಪ್ಲಸ್ ಪಾಯಿಂಟು ನಿಮ್ಮ ಮೈನಸ್ ಪಾಯಿಂಟ್ ನಿಮ್ಗೆ ಗೊತ್ತಿರಬೇಕು. ಅಳು ಅಂದಾಗ ಯಾರು ಗೊತ್ತಾ? ನನಗೆ ಅಳೋದು ಒಂದು ರೀತಿ, ನಿಂತಲ್ಲೇ ಕಣ್ಣಲ್ಲಿ ತಿಳಿಸೋದು ಒಂದು ರೀತಿ ಅಲ್ವಾ? ಅಳೋದೊಂದು ರೀತಿ, ಅವ್ರು ಹಂಗೆ ಮಾಡಿದ್ರೆ ಹಿಂಗೆ ಮಾಡೋದು ಬೇಡ, ಅಳೋದೊಂದು ರೀತಿ, ಎದೆ ಹೊಡ್ಕೊಂಡು
ಲಿಮಿಟೇಷನ್ಸ್ ಇದೆ. ಇದೆಲ್ಲ ನಿಮ್ಗೆ ಮಾಡಕ್ ಬರುತ್ತಾ? ಯಾಕೆ ಬರಲ್ಲ? ನೀವು ಯಾವತ್ತು ಅದನ್ನು ಅಬ್ಸರ್ವ್ ಮಾಡಿಲ್ಲ. ನನ್ನ ಕೆಲಸಕ್ಕೆ ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಅಬ್ಸರ್ವ್ ಮಾಡಿ ಸ್ವಲ್ಪ ಟ್ರೈ ಮಾಡಿಲ್ಲ. ನಿಮ್ಗೆ ಗೊತ್ತೇ ಇದೆ ಇದೆಲ್ಲ ಇದೆ ಅಂತ ಹೇಳ್ಬಿಟ್ಟು. ನಾನು ಅಳುವಲ್ಲಿ ನಾನು ಎಷ್ಟು ನನಗೆ ವೇರಿಯೇಷನ್ಸ್ ಬರುತ್ತೆ. ಇವತ್ತಿಂದ ನೀವು ಮನೆಗೆ ಹೋಗ್ಬಿಟ್ಟು ನನ್ಗೆ ಯಾವ್ದು ಪ್ಲಸ್ ಪಾಯಿಂಟು ಯಾವ್ದು ಮೈನಸ್ ಪಾಯಿಂಟು, ನನಗೆ ಇದು ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡಿ. ಏನು ಆಗಲ್ವೋ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಬೇರೆ ಬೇರೆ ಆ್ಯಕ್ಟರ್ ಹೆಂಗೆ ಅಳ್ತಾರೆ ಅಂತ ನೋಡಿ, ಬೇರೆ ಬೇರೆ ಆ್ಯಕ್ಟರ್ ಹೆಂಗೆ ಕಿರಿಸ್ತಾರೆ, ಹೆಂಗೆ ಬೈತಾರೆ ಅಂತ ನೋಡಿ, ಬೇರೆ ಬೇರೆ ಆ್ಯಕ್ಟರ್ ಹೆಂಗೆ ಶೃಂಗಾರ ಮಾಡ್ತಾರಂತ ನೋಡಿ, ಬೇರೆ ಬೇರೆ ಆ್ಯಕ್ಟರ್ ಹೆಂಗೆ ಏನು ಈ ಸೈಕುಗಳೆಲ್ಲ ಹೆಂಗೆ ಬಿಭತ್ಸ ಮಾಡ್ತಾರಂತ ನೋಡಿ. ಅದು ಹೆಂಗೆ ಆಗುತ್ತಾ ಇಲ್ವಾ ಯೋಚನೆ ಮಾಡಿ. ಎಲ್ಲ ಚಿಕ್ಕ ಹೆಜ್ಜೆಗಳಲ್ಲ. ಇನ್ನೊಂದು 5-6 ವರ್ಷ ಕೆಲಸ ಮಾಡಿದ್ರ ಮೇಲೆ ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾವೆ. ಈಗ ಗೊತ್ತಾಗೊಂದೆ ಒಬ್ಬ ಆ್ಯಕ್ಟರ್ ಏನೇನು ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿದೆಯಾ ಕ್ಲಿಯರ್ ಆಗಿ. ನಿಮ್ಮ ಪ್ಲಸ್ ಮೈನಸ್ ನಿಮ್ಗೆ ಗೊತ್ತಿರಬೇಕು. ಇಲ್ಲ ಅಂದ್ರೆ ಇನ್ನೊಂದು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ, ಕೆಲಸನೇ ಮಾಡೋಕ್ಕಾಗಲ್ಲ. ಹಾರ್ಡ್ ವರ್ಕ್ ಅಂದ್ರೆ ಏನು? ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದು, ನಿಮ್ಮ ಪ್ಲಸ್ ಮೈನಸ್ ಅನ್ನ ಯೋಚನೆ ಮಾಡ್ಕೊಂಡು ಅದನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದೇ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅಂದ್ರೆ ನೀವು ಕಷ್ಟ ಮಾಡೋದಲ್ಲ, ಎಲ್ಲ ಅಲ್ಲೆಲ್ಲಿ ಹುಡ್ಕೋದು, ಇವ್ರು ಅಲ್ಲಿ ಅವ್ರ ಹತ್ರಕ್ಕೆ ಹೋಗೋದು, ಇವ್ರ ಹತ್ರ ಹೋಗೋದು, ಅದು ಹಾರ್ಡ್ ವರ್ಕ್ ಅಲ್ಲ. ನಿಮ್ಮ ಮೇಲೆ ನೀವು ಕೆಲಸ ಮಾಡೋದು ಹಾರ್ಡ್ ವರ್ಕ್. ಈ ಹಾರ್ಡ್ ವರ್ಕ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಹಂಗೆ ಅಲ್ಲಿ ಕೆಲಸ ಸಿಗ್ತಾ ಹೋಗ್ತವೆ. ಇಲ್ಲಿ ಟೊಳ್ಳಾಗಿದ್ರೆ ಅಲ್ಲಿ ಟೊಳ್ಳಾಗುತ್ತೆ. ಕ್ಲಿಯರಾ? ಪಕ್ಕನಾ? ಶೋರ್? ಓಕೆ. ಈಗ ನಾನು ಕ್ವಶನ್ ಕೇಳ್ತೀನಿ. ಫಿಲ್ಮ್ ಆಕ್ಟಿಂಗ್ ಮಾಡ್ಬೇಕಂತ ಬಂದಿರೋದಲ್ವ? ಫಿಲ್ಮ್ ಆಕ್ಟಿಂಗ್ ಏನು, ಅದು ಹೆಂಗೆ? ಈಸಿ ಇತ್ತು, ಚೆನ್ನಾಗಿರ್ಬೇಕು. ಓಕೆ. ಎಷ್ಟು ಜನ ಇದ್ದೀರಾ ನಿಮಗೆ? 15. ಓಕೆ. ನೀವಿಬ್ರು ಓಕೆ. ಕರೆಕ್ಟಾಗಿ 30 ಸೆಕೆಂಡ್ ಇಲ್ಲ 45 ಸೆಕೆಂಡ್ ಒಂದು ಸಿಚುವೇಶನ್ ರೆಡಿ ಮಾಡಬೇಕು. ಸಿಚುವೇಶನ್ ಚಿಕ್ಕದು 30 ಸೆಕೆಂಡ್ 35 ಸೆಕೆಂಡ್. ಅದರಲ್ಲಿ ಒಂದು 5-6 ಲೈನ್ ಡೈಲಾಗ್ಸ್ ಇಬ್ಬರು. ಓಕೆನಾ? ಆದರೆ ಆ ಪರ್ಫಾರ್ಮೆನ್ಸ್ ರಿಯಲಿಸ್ಟಿಕ್ ಆಗಿರಬೇಕು, ಡ್ರಾಮೆಟಿಕ್ ಆಗಿರಬಾರ್ದು. ಓಕೆನಾ? ನಾನು ನಿಮ್ಗೆ 5 ನಿಮಿಷ ಕೊಡ್ತೀನಿ, 5 ನಿಮಿಷದಲ್ಲಿ ರೆಡಿ ಮಾಡ್ಕೋಬೇಕು. ಈಗ ನಿಮ್ಮ ಮುಂದೆ ಮಾಡಿ ತೋರಿಸ್ಬೇಕು. ಮಾಡ್ಬೇಕಲ್ಲ. ನಾನು ಈಗ ಎಲ್ಲ ಕೆತ್ತೀನಿ ಅದನ್ನು. ರಿಯಲ್ ಅಂದ್ರೆ ಏನು? ಫಿಲ್ಮ್ ಆಕ್ಟಿಂಗ್ ಅಂದ್ರೆ ಏನು? ರಿಯಲ್ ಅಂದ್ರೆ ಏನು? ರಿಯಲಿಸ್ಟಿಕ್ ಆಕ್ಟಿಂಗ್ ಅಂತ ಹೇಳ್ತೀವಲ್ಲ. ರಿಯಲಿಸ್ಟಿಕ್ ಆಕ್ಟಿಂಗ್ ಅಂದ್ರೆ ಏನು, ರಿಯಲ್ ಅಂದ್ರೆ ಏನು, ನಾವು ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ನಿಮ್ಗೆ ಅದರಿಂದ ಹೆಲ್ಪ್ ಆಗುತ್ತೆ ಮುಂದೆ. ಅಂದರೆ ನೀವು ಇನ್ನ ಮೆಥಡ್ ಆಕ್ಟಿಂಗ್ ಫಸ್ಟ್ ಕಲಿಬೇಕು. ಅಂಡ್ ಅದಕ್ಕೆ ನ್ಯಾಚುರಲಿ ಆಕ್ಟಿಂಗ್ ಬರುತ್ತೆ. ಇನ್ನ ಫೈನ್ ಬೇಡ, ಅದು ಆರ್ಗಾನಿಕ್ ಆಕ್ಟಿಂಗ್ ಅನ್ನೋದು ನನಗೆ ಆರ್ಗಾನಿಕ್, ನಾನು ಅದನ್ನು ನಂಬಲ್ಲ. ಎಲ್ಲನೂ ಕ್ಯಾಲ್ಕುಲೇಷನ್ ಆಗಿಬಿಟ್ಟೆ ಆಗೋದು ನನ್ನ ಪ್ರಕಾರ. ಓಕೆ, ಅವ್ರು ಮಾಡ್ತಾರೆ. ನಿಮ್ಗೆ ಎಲ್ಲರೂ ಕೇಳಿ, ಯಾಕೆ ನಂದು ಸರಿ ಅನ್ಸುತ್ತೆ ಸರಿ ಅಂತ ತಗೊಳ್ಳಿ, ನಾನು ತಪ್ಪಾದ್ರೆ ಅದು ಬಿಟ್ಬಿಡಿ, ಅವ್ರು ತಗೊಳ್ಳಿ, ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಆರ್ಗಾನಿಕ್ ಅಂತ ನಾನು ಅದನ್ನು ಬಿಲಿ ಮಾಡಿದೆ. ಎಲ್ಲರೂ ಈಗ ಕ್ಯಾಲ್ಕುಲೇಷನ್ ಆಗಿಬಿಟ್ಟೆ ಆ್ಯಕ್ಟಿಂಗ್ ಆಗೋದು. ಆರ್ಗಾನಿಕ್ ಎಲ್ಲಿ ಗೊತ್ತಾ? ನಿಮ್ಮೆಲ್ಲದು ಹಿಂಗೆ ಇಮಿಡಿಯೇಟ್ ಆಕ್ಸಿಡೆಂಟ್ ಆಗುತ್ತೆ, ಓಡೋಗ್ತೀರಾ, ನೀರು ಕೊಡಿ, ಅದು ಆರ್ಗಾನಿಕ್. ನಿಮ್ಮನ್ನು ನೀವು ಮಟ್ಬಿಟ್ಟು ಅಲ್ಲಿ ನೀವು ಏನೋ ಮಾಡ್ತೀರಿ, ನೀವು ನೀರು ಕೊಡೋದು, ಬ್ಲಡ್ಡಿಂದ ಎತ್ಕೊಡೋದು, ಮುಚ್ಚೋದು, ಅದು ಆರ್ಗಾನಿಕ್. ಅದು ನಿಮ್ಮ ರಿಯಲ್ ಲೈಫಲ್ಲಿ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಒಳಗಿಂದ ಬರೋದು. ನೀವು ಅದನ್ನು ರೀಕ್ರಿಯೇಟ್ ಮಾಡ್ತೀರಿ ಅಂದರೆ ಮತ್ತೆ ಯೋಚನೆ ಮಾಡ್ತೀರ ಅಲ್ವಾ? ಅದು ಕ್ಯಾಲ್ಕುಲೇಷನ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ. ಒಂದು ಗಟ್ಸೋದು, ಒಂದು ಚಿಕ್ಕ ಸಿಚುವೇಶನ್ ಅನ್ನ ನೀವು ರೆಡಿ ಮಾಡಿಕೊಂಡು ಈಗ ನನ್ನ ಎದುರು ಮಾಡ್ಬೇಕು. ಅದು ರಿಯಲಿ ಆಗಿರ್ಬೇಕು. ನಾಟಕ ಮಾಡಿದ್ರೆ ಹೊಡೆದಾಕ್ಬಿಡ್ತೀನಿ ನನಗೆ. ರಿಯಲ್ ಆಗಿರ್ಬೇಕು. ರಿಯಾಲಿಟಿ. ನಿಮ್ಮ ಆಕ್ಟಿಂಗ್ ರಿಯಲ್ ಆಗಿರ್ಬೇಕು. ಅಂದ್ರೆ ಆ ಸಿಚುವೇಶನ್, ನಿಮ್ಮ ಆಕ್ಟಿವಿಟಿ ಎಲ್ಲ ರಿಯಲ್ ಆಗಿರ್ಬೇಕು. ಓಕೆನಾ? ಅಂತ ಒಂದು ಚಿಕ್ಕ ಸಿಚುವೇಶನ್ ರೆಡಿ ಮಾಡಿ ಅದನ್ನ ಈಗ ಪರ್ಫಾರ್ಮ್ ಮಾಡ್ಬೇಕು. ಒಬ್ಬೊಬ್ಬರು ಪರ್ಫಾರ್ಮ್ ಮಾಡ್ಬೇಕು. ಅದನ್ನ ತಪ್ಪು ಸರಿ ಅನ್ನ ಓಡ್ಕೋಣ. ನಾವು ಮಾಡೋದೇನೋ ಪ್ರಯತ್ನ ಪಡೋದು. ನೀವು ಸರಿ ಮಾಡ್ಬೇಕಂತಿಲ್ಲ, ನೀವು ತಪ್ಪು ಮಾಡಿದಷ್ಟು ನಾನು ಹೇಳ್ಕೊಡ್ತೀನಿ. ಇಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಕೆಟ್ಟ ಮಾಡ್ತಾರೆ ಅಂತಲ್ಲ. ನಾನು ಇನ್ನು 1 ಅವರ್ ನಿಮ್ಮ ಜೊತೆಗೆ, ನಾನು 1 ಅವರ್ ನಿಮ್ಗೆ ಎಷ್ಟು ತಿಳ್ಸಕ್ಕಾಗತ್ತೆ ನಾನು ಪ್ರಯತ್ನ ಪಡ್ತೀನಿ. ತಪ್ಪೇ ಮಾಡಿ. ಓಕೆ, ರೆಡಿ ಮಾಡಿ. ಆಕ್ಷನ್. ಟೀಚರ್ಸ್ ಕ್ಲಾಸ್ ಯಾಕೆ ಟೀಚರ್ ಅದನ್ನ ರಿಸರ್ಚ್ ಮಾಡಿಕೊಂಡು ನಾವು ಹೋಮ್ವರ್ಕ್ ಕೊಟ್ಬಿಟ್ಟು
ಸೆಮಿನಾರ್ ಮಾಡು ಪ್ರಾಜೆಕ್ಟ್ ಮಾಡು ಅಂತ ತಲೆ ತಿಂತವಳೆ. ಸರಿ ಬಾ ಟೀ ಕುಡ್ಕೊಂಡು ಹಂಗೆ ನಾನು ನಿಮಗೆ ಒಂದೇ ಕ್ಲಾಸಲ್ಲಿ ಇರಬೇಕಾಗಿತ್ತು. ಮಜಾನೇ ಬೇರೆ ಇರ್ತಿತ್ತು. ಅಣ್ಣ 2 ಟೀ 2 ದಮ್ ಕೊಡೋಣ ರೈಟ್ಸ್. ಹುಡುಗಿ ದೇವತೆ ದೇವತೆ ಕಣ್ಣ. ನೀನು ಬಿಡು ಮಗ, ನೀನು ಸಣ್ಣ ಕಾಳಾಗಿದೆಯಾ ಸರಿ ಮಗ, ಟೈಮ್ ಆಯ್ತು. ನಾಳೆ ಸೆಮಿನಾರ್ ಮಾಡ್ಬೇಕು, ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಓಕೆ ಓಕೆ ಲವ್ ಫೇಲ್ಯೂರ್ ಆಮೇಲೆ 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 ಆಯ್ತಾ? ಓಕೆ ಬ್ಯಾಡ್ ಬಾಯ್ಸ್. ಓಕೆ ನಿಮ್ಮ ಪ್ರಕಾರ ನೀವು ಯಾರು? ಸರ್ ನಾವಿಬ್ರು ಫ್ರೆಂಡ್ಸ್, ಬಟ್ ಒಂದೇ ಕ್ಲಾಸ್ ಅಲ್ಲಿ. ಓಕೆ ಏನು ಓದ್ತಾ ಇದ್ದೀರಾ? ಏನೋ ಓದ್ತಾ ಕಾಲೇಜಲ್ಲಿ. ನೀವು ಕ್ಯಾರೆಕ್ಟರ್ ಹಿಸ್ಟ್ರಿ ಅಂತ ಕೇಳಿದ್ರಲ್ಲ, ಕ್ಯಾರೆಕ್ಟರ್ ಹಿಸ್ಟ್ರಿ ಅಂತ ಕೇಳಿದ್ರಲ್ವಾ, ಆಕ್ಟ್ರಿಗೆ ಗೊತ್ತಿಲ್ಲ ಅವ್ರಿಗೇನು ಅಂತ ಹೇಳ್ಬಿಟ್ಟು. ಓಕೆಲ್ಲ, ಅದೆಲ್ಲರೂ ಮಾಡ್ತೀವಿ ತಪ್ಪು, ಅವ್ರತ್ತಲ್ಲ. ಓಕೆನಾ? ಓಕೆ ಹಾಂ, ನೀವು ಯಾರು, ಏನು ಓದ್ತಾ ಇದ್ದೀರಾ? ಕಾಲೇಜ್. ಫಸ್ಟ್ ಆಫ್ ಆಲ್ ಯಾವ ಕಾಲೇಜ್ ಹುಡುಗರು ಈ ಥರ ಬ್ಯಾಗ್ ಹಾಕೊಂಡು ಹೋಗ್ತಾರೆ? ಫಸ್ಟ್ ಆಫ್ ಆಲ್ ಯಾವ ಕಾಲೇಜ್ ಹುಡುಗರು ಈ ಥರ ಬ್ಯಾಗ್ ಹಾಕೊಂಡು ಹೋಗ್ತಾರೆ? ಅಲ್ಲಲ್ಲ, ನೀವೆಲ್ಲಿ ತಪ್ಪು ಮಾಡ್ತೀರ ಅಂತ ನೀವು ನೋಡಿ, ಅಂದ್ರೆ ನಾನು ಹೇಳ್ತಿರೋದು ನೀವು ತಪ್ಪು ಅಂತ ಮಾಡಿದಕ್ಕೆ ಹೇಳ್ತಿರೋದು. ಓಕೆನಾ? ಯಾರು ಹಾಕೊಂಡು ಹೋಗ್ತಾರೆ ಇದ್ದಾರೆ? ಸ್ಕೂಲ್ ಹುಡುಗರು. ಫಸ್ಟ್ ಇಲ್ಲೇ ನೀವು ಆ ರಿಯಾಲಿಟಿಗೆ ನೀವು ಟಚ್ ಆಗಿಲ್ಲ ಅಲ್ವಾ? ಓಕೆನಾ? ಈಗ ಈ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದ್ವಿ. ಓಕೆನಾ? ನಾನು ಇದನ್ನೀಗ ಚಿಕ್ಕದಾಗಿ ಕರೆಕ್ಟ್ ಮಾಡ್ತೀನಿ ನೋಡಿ, ಹೆಂಗ್ ಮಾಡೋದು, ಎಷ್ಟು ರಿಯಾಲಿಟಿ ಮಾಡ್ಬೋದು ಅಂತ. ಓಕೆನಾ? ಈಗ ನೀವು ಇಬ್ಬರು ಬ್ಯಾಗ್ ಒಂದೊಂದು ಬುಕ್ ಇಟ್ಕೊಳ್ಳಿ. ಇದು ಏನೇನು ಆಗೋಯ್ತು ಅಲ್ವಾ? ಇಮಿಡಿಯೇಟ್ ನಾವು ಹೆಂಗ್ ಚೇಂಜ್ ಮಾಡ್ಬೇಕು ನೋಡೋಣ. ಬೇಗ ಬನ್ನಿ, ಟೈಮ್ ಇಲ್ಲ. ಓಕೆನಾ? ಈಗ ಇವರು ಇಬ್ಬರು ಒಟ್ಟಿಗೆ ಹೋಗ್ತಿದ್ರು ಅಂತ ಇವ್ರು ಮಾಡಿದ್ರು. ನಾನು ಇದನ್ನ ಏನ್ ಚೇಂಜ್ ಮಾಡ್ತೇನೆ ಅಂದ್ರೆ, ಒಬ್ಬ 3 ಸ್ಟಾರ್ ಹತ್ರನೇ ಇದ್ದಾನೆ. ಓಕೆನಾ? ಆಲ್ರೆಡಿ ದಮ್ ಹೊಡಿತಾ ಇದ್ದಾನೆ. ಇನ್ನೊಬ್ಬ ಬರ್ತಾನೆ. ಓಕೆನಾ? ಬರ್ತಾನೆ, ಕೈ ಹಿಂಗ್ ಮಾಡ್ತಾನೆ, ಅಣ್ಣ ಅಂತ ಹೇಳ್ತಾನೆ. ಆ ಕಡೆ ಅವನು ಎವ್ರಿಡೇ ಇವ್ರು ಬರೋದ್ರಿಂದ ಆ ಅಂಗಡಿಯವನಿಗೆ ಡೈಲಿ ಗೊತ್ತು ಇವನು ಏನು ಹೊಡಿತಾನೆ, ಇವನಿಗೆ ಏನ್ ಟೀ ಕೊಡ್ಬೇಕಂತ ಹೇಳ್ಬಿಟ್ಟು ಇವ್ನು ಹೇಳ್ಬೇಕಾಗಿಲ್ಲ ದಮ್ ಕೊಡ ಅಂತ ಹೇಳ್ಬಿಟ್ಟು. ಓಕೆ, ಅವನು ದಮ್ ಇಡ್ತಾನೆ, ಇಟ್ಟಿದ್ದಾನೆ. ಇವನು ಹೋದ ತಕ್ಷಣ ಹೊಡಿತಾನೆ, ಇದು ಮಾಡ್ತಾನೆ. ಅಷ್ಟೊತ್ತಿಗೆ ಮಗ ಹೆಂಗಿತ್ತು ಕ್ಲಾಸ್? ಇಲ್ಲ ಕಣ, ಇವತ್ತು ಆರಾಮ, ಇವತ್ತು ಟೀಚರ್ ಬಂದಿರಲಿಲ್ಲ, ಅವರು ಲೆಕ್ಚರ್ ಬಂದಿರಲಿಲ್ಲ, ಮೂರೊತ್ತು PT ಅಂತ ಹೇಳ್ತಾನೆ ಇವನು. ಅಷ್ಟೊತ್ತಿಗೆ ಇವನು ಹೊಡ್ತಾನೆ, ಅವನು ಲೈನ್ ನೋಡಿ ಹುಡುಗಿ ಪಟ್ಟಣದಲ್ಲಿ ಬರ್ತಾನೆ. ಮಗ ಐಶ್ವ ಅಂತ ಹೇಳ್ತಾನೆ, ಅವನು ಸಿಗರೇಟ್ ಬಿಸಾಡ್ತಾನೆ, ಪಟ್ಟಣಕ್ಕೆ ಹೋಗ್ಬಿಡ್ತಾನೆ. ಇದಿಷ್ಟ ಸಿಚುವೇಶನ್. ಕ್ಲಿಯರಾ? ಇದನ್ನ ಒಂದು ನಾವು ರಿಯಲ್ ಆಗಿ ನಮ್ಮಂಗೆ ಇದೆಯಾ ಸಿಚುವೇಶನ್? ಇದೆಯಾ? ಓಕೆ ಮಾಡಿ. ಬರ್ತೀಯಾ ನೀನು ದಮ್ ಹೊಡಿತಾ ಇದೆಯಾ? ಓಕೆ ಹಾಂ ಬಾ, ಹೋಗಿ ಆರಾಮಾಗಿ ನಾನು ಅಂಗಡಿ ಟೀ ಕೊಡೋಣ ಅಂದ್ರೆ ಅಲ್ಲಿ ಬರ್ತಿದ್ದಾಗೇನೆ ಇವ್ರು ಬಂದು ಇವನು ಲೈಟ್ಸ್ ಹೊಡೆದೇ ಹೊಡಿತೀನಿ ಅಂತ ಬಿಟ್ಟು ಲೈಟ್ಸ್ ತೆಗ್ದು ನೀವು ಇಡ್ತೀನಿ. ಓಕೆನಾ? ಬಟ್ ನೀನು ಹೆಂಗಿದ ಕ್ಲಾಸ್ ಅಂತ ಹೇಳ್ಬಿಟ್ಟು ಅದನ್ನ ಹಚ್ಕೊಂಡು ನಿಂತಿರೋ. ಇವ್ ಹೇಳ್ತೀನಿ ಇವತ್ತು 30 PT ಇವತ್ತು ಆರಾಮಾಗಿತ್ತು, ಲೆಕ್ಚರರ್ ಬಂದಿಲ್ಲ ಅಂತ ಹೇಳ್ಬೇಕಾದ್ರೆ ನೀನು ಆ ಕಡೆ ನೋಡ್ಬೇಕು, ಮಗ ಐಶು ಅಂತ ಹೇಳ್ತೀನಿ, ಪಟ ತೆಗಿತಾನೆ, ಹಿಂಗ್ ಹೋಗ್ಬಿಡ್ತಾನೆ. ಇಷ್ಟು ಸಿಚುವೇಶನ್. ಎಷ್ಟು ನೀಟಾಗಿ ಮಾಡ್ಬೋದು ಅದನ್ನ. ರೆಡಿ? ಓಕೆ. ಕ್ಲಾಸ್ ಅದು ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಹೆಂಗೆ ಯೋಚನೆ ಮಾಡ್ತೀರೋ ಒಂದನ್ನ, ಅದನ್ನ ಹೆಂಗೆ ಚೇಂಜ್ ಮಾಡ್ಬೋದು ಅನ್ನೋದು. ಕ್ಲಿಯರ್ ಆಯ್ತು ನಿಮಗೆ? ಕ್ಲಿಯರಾ? ಡನ್. ನೆಕ್ಸ್ಟ್ ಯಾರು?
ಹಲೋ, ಯಾರ್ರೀ? ಹೌದು ಕಣ್ರಿ, ನಾನೇ ಮ್ಯಾರೇಜ್ ಬ್ಯೂರೋ ಆಫೀಸ್ಲಿಂದ ಮಾತಾಡೋದು. ಹೌದು, ಅಂಬರೀಶ್ ಅಂತ. ಹೌದು, ಮ್ಯಾರೇಜ್ ಬ್ಯೂರೋ ಆಫೀಸ್ ಏಜೆಂಟ್. ಏನು ಹೇಳ್ರಿ, ಏನು ಬೇಕಾಗಿತ್ತು? ಹುಡುಗಿ ಬೇಕಾಯ್ತಾ? ಹೇಳಿ, ಏಜ್ ಎಷ್ಟು ನಿಮ್ಮದು? 95. 95? ಓ, 995. ಓಕೆ, ಸರಿ, ನಾಳೆ ಬನ್ನಿ. ನಿಮ್ಗೆ ಎಲ್ಲ ಪ್ರೊಫೈಲ್ಸ್ ತೋರಿಸ್ತೀನಿ ಹುಡುಗಿದು. ನಿಮ್ಗೆ ಯಾವ ಪಸಂದ ಅದನ್ನ ನೋಡ್ಕೊಂಡು ನೀವು ಯಾವ್ದಾದ್ರು ಒಂದು ಅಂತ ಕಮಿಟ್ ಆಗೋಂತೀರ ಅಂತ. ನಾಳೆ ಬನ್ನಿ. ಓಕೆ, ಸರಿ. ಸರ್, ಹೇಳಿ, ಅಡ್ರೆಸ್ ಅಲ್ಲಿ ಗೊತ್ತಿತ್ತು. ಎಂದೇ ಕಣ್ರಿ ಅಡ್ರೆಸ್ ಇದು? ಏನು ಬೇಕಾಗಿತ್ತು? ಅದೇ ಸರ್, ನೀವು ಮ್ಯಾರೇಜ್ ಬ್ರೋಕರ್ ಅಂತಲ್ಲ, ನಮ್ಗೊಂದು ಹುಡುಗಿ ಬೇಕಾಗಿತ್ತು. ಬ್ರೋಕರ್ ಅನ್ಬೇಡ್ರಿ, ಬ್ರೋಕರ್ ಅಂದ್ರೆ ಬೇರೆ ಅರ್ಥನೇ ಆಗುತ್ತೆ. ಅದೇ ಸರ್, ಹುಡುಗಿ ಹುಡುಗ ಕೊಡ್ತೀರಂತಲ್ಲ. ಹೌದು, ಹೇಳಿ. ಹುಡುಗಿ ಬೇಕಾಗಿತ್ತು. ಹೌದಾ, ಏನಾಗಿದ್ದೀರಾ? ಅಂದ್ರೆ B.Ed ಮುಗಿಸಿ ಟೀಚರ್. ಹೌದಾ, ಗೌರ್ಮೆಂಟಾ ಪ್ರೈವೇಟಾ? ಗೌರ್ಮೆಂಟ್ ಇನ್ನೂ ಆಗಿಲ್ಲ, ಪ್ರೈವೇಟ್. ಓಕೆ, ತೋರಿಸ್ತೀನಿ ತಗೊಳ್ಳಿ. ಅದೇ ಸರ್, ಇದು ನೀವು ಇನ್ನೂ ಯಾರ್ಯಾರಿಗೆ ಮದುವೆ ಮಾಡಿಸಿದ್ದೀರಾ? ನಾನು ನೋಡ್ರಿ ಕೂಲಿ ಮಾಡೋದ್ರಿಂದ ಕುಬೇರವ್ರಿಗೆ ಎಲ್ಲರಿಗೂ ಮಾಡಿಸಿದ್ದೇನೆ ರೀ. ನಾನು ಮಾಡಿಸ್ತೀನಿ ತಗೊಳ್ಳಿ. ಸರ್, ಮತ್ತೆ ನಮ್ಮ ಏರಿಯಾದಲ್ಲಿರೋ ಯಾರಿಗೋ ಒಬ್ಬಂಗೆ 2 ಮಕ್ಕಳಾಗಿರೋ ಹುಡುಗಿ ಮದುವೆ ಮಾಡಿಸ್ತಿದ್ದೀರಂತ. ಅಲ್ಲ ಕಣ್ರಿ, ಅವ್ ರಾಮಕೃಷ್ಣನಾ? ನೋಡಿ, ಅದು 25,000 ಫೀಸ್. ಅದು ಅವ್ನು 5,000 ಕೊಟ್ಟು ನನಗೆ ಮೋಸ ಮಾಡೋಗಿದ್ದಾನೆ. ಅವಳು ಎರಡು ಮಕ್ಕಳು ತಾಯಿ ಇದ್ದಲ್ಲ, ಅವಳು 25,000 ಫೀಸ್ ಹೇಳಿದ್ರೆ ಅವಳು 50,000 ಕೊಟ್ಟಿದ್ದಾಳೆ. ಅದಕ್ಕೆ ಅವ್ನಿಗೆ ಕಟ್ಟಿದ್ದೀನಿ. ಅದು ನನ್ನ ತಪ್ಪಲ್ಲ, ಅವ್ನು ಫೀಸ್ ಕಟ್ಟಿಲ್ಲ. ಅಲ್ಲ ಸರ್, ನನ್ನ ಫೀಸ್ನ ಕರೆಕ್ಟಾಗಿ ಕಟ್ತೀನಿ. ನನ್ನ ಕರೆಕ್ಟಾಗಿ ಮದುವೆ. ನೀವು ಫೀಸ್ ಕರೆಕ್ಟಾಗಿ ಕಟ್ಟಿದ್ರೆ ನಿಮ್ಗೆ ಒಳ್ಳೆ ಹುಡುಗಿನ ಮಾಡ್ತೀನಿ ಕಣ. ನಾನು ಆಲೋಚನೆ ಮಾಡೋಣ. ಓಕೆ, ಡನ್. ಅನಿಸ್ತು ನಿಮಗೆ? ಓಕೆ, ಆಮೇಲೆ ರಿಯಾಲಿಟಿ ಅನಿಸ್ತಾ? ರಿಯಾಲಿಟಿ ಅಂತ ಅನಿಸ್ತಾ? ಸ್ಟಾರ್ಟಿಂಗ್ ಒಂದು ಸೀನ್ ಬಿಟ್ಟು ಇನ್ನು ಮಿಕ್ಕಿದ ರಿಯಾಲಿಟಿ ಸರ್. ಓಕೆ, ಅಂದ್ರೆ ಅಡ್ರೆಸ್ ತಿಳ್ಕೊಂಡೇ ಬಂದಿರ್ತಾನೆ ಅವನೇನೋ ಹುಡ್ಕೊ. ಓಕೆ, ನಾನು ಇದನ್ನ ಇನ್ನು ಕ್ಲಿಯರ್ ಮಾಡಕ್ ನೋಡ್ತೀನಿ. ಅಂದ್ರೆ ಎಷ್ಟು ಇನ್ನು ನೀಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡ್ತೀನಿ. ಓಕೆನಾ? ನೀವು ಇಲ್ಲಿ ಕೂತೆ ಮಾತಾಡ್ತಿದ್ದೀರಾ, ನೀವು ಆಲ್ಮೋಸ್ಟ್ ಅವ್ರಿಗೆ ಮದುವೆ ಪ್ರೊಫೈಲ್ ಕೊಟ್ಟು ಒಂದು ಬುಕ್ ಕೊಡಿ ಅವರಿಗೆ. ಅವ್ರು ನೋಡ್ತಾ ಇದ್ದಾರೆ, ಹುಡುಗರು ಕೂಡ ನೋಡ್ತಾ ಇದ್ದಾರೆ. ನೀವು ಫೋನಲ್ಲಿ ಮಾತಾಡ್ತಿದ್ರೆ ಯಾರೊಬ್ರು ಮಾತಾಡ್ತಿದ್ರ, ಬನ್ನಿ ಇವತ್ತು ಮಧ್ಯ ಮೇಲೆ ನಾನು ಇರಲ್ಲ, ಇವತ್ತು ನಾಳೆ ಬನ್ನಿ, ಸೊ ನಾಳೆ ಸಿಗ್ತೀನಿ ಅಂತ ಅವ್ರಿಗೆ ಹೇಳ್ತಾ ಇರ್ತೀರಿ. ಮೊಬೈಲ್ ಕೆಳಗಿಟ್ಟು ಲೌಡ್ ಸ್ಪೀಕರ್ ಅಲ್ಲಿ ಮಾತಾಡ್ತಿದ್ದೀರಾ. ಓಕೆನಾ? ಇವರಿಗೊಂದು ಬುಕ್ ಕೊಟ್ಟಿದ್ದೀರಾ, ಅದರಲ್ಲೆಲ್ಲ ಫೋಟೋ ಪ್ರೊಫೈಲ್ ಎಲ್ಲ ಇದೆ. ಅವ್ರು ನೋಡ್ತಾ ಇದ್ದಾರೆ, ಸರ್ ಈ ಹುಡುಗಿ ಆಗಲ್ಲ ಬಿಡಿ ಅಂತ ನೀವು ಅವ್ರದ್ದು ಮಾತಾಡ್ತಾ ನೀವು ಇವ್ರಿಗೆ ಹೇಳ್ತಿದ್ದೀರಾ. ಇದು ಆಗಲ್ಲ ಆಗೋಗಿದೆ. ಇವ್ರು ಮತ್ತೊಂದು 2-3 ನೋಡ್ತಾರೆ, ಸರ್ ಈ ಹುಡುಗಿ ಬೇಕಾದ್ರೆ ಟ್ರೈ ಮಾಡ್ಬೋದು, ನೋಡೋಣ ಬೇರೆ ನೋಡಿ ಅಂತ ಹೇಳ್ತೀರ. ಇದಿಷ್ಟೇ ಸಿಚುವೇಶನ್. ನೀವು ಕೇಳಿಸ್ಕೊತಿದ್ದೀರಾ? ಹೆಂಗೆ ಚೇಂಜಸ್ ಆಗ್ತಿದೆ ಅನ್ನೋದು ಗೊತ್ತಾಗ್ತಿದ್ಯಾ? ಓಕೆನಾ? ಇಷ್ಟೇ ಮಾಡ್ಬೇಕು. ರೆಡಿ? ಎಲ್ಲಿದೆ ಅವ್ರಿಗೆ ಬುಕ್ ಕೊಡಿಯೋದು? ಬುಕ್ ಕೊಡಿಲ್ಲ, ನಾನೇ ನೀವು ಕೈಯಲ್ಲಿ ಹೇಳ್ತೀರಾ ಇದು ಆಗಲ್ಲ ಅಂತ ಹೇಳ್ಬಿಟ್ಟು. ಇದು ತೋರಿಸಿದಾಗ ಓಕೆ ಅಂತ ಹೇಳ್ತೀರಾ, ಇದು ಬೇರೆ ನೋಡ ಅಂತ ಹೇಳ್ತಿದ್ದಾರೆ. ಇಷ್ಟೇ. ಓಕೆನಾ? ಅದನ್ನ ನೀಟಾಗಿ ಮಾಡಿ. ನಿಮ್ ಮಾತು ಇಂಪಾರ್ಟೆಂಟ್ ಅಲ್ಲ ನಮ್ಗೆ ಇಲ್ಲಿ. ನೀವು ಆ ಸಿಚುವೇಶನ್ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ಮಾಡ್ತೀರಾ ಅಂತ ವೆರಿ ಇಂಪಾರ್ಟೆಂಟ್. ನೀನು ಕೂಡ ಹಂಗೆ ಮಾಡಬಾರ್ದು. ನೋಡ್ಬಿಟ್ಟು ಹಿಂಗೆ ತೋರಿಸ್ಬಾರ್ದು. ಹಿಂಗ್ ನೋಡ್ತೀಯಾ? ಆಗ ಅವಳಿಗೆ ಇಷ್ಟ ಆಗಿದ್ದು ಒಂದ್ಸರಿ ಮತ್ತೆ ನೋಡ್ತೀನಿ ನಾವು ಅವ್ರದ್ದು ಕೂಡ. ಸರ್ ಇದು ಗೊತ್ತಲ್ಲ, ಅಕ್ಕಿ ಮಿಸ್ ಆಯ್ತು. ಓಕೆ, ಆ ಒಂದು ರಿಯಾಲಿಟಿ ಇರ್ಬೇಕು ಅದು. ಓಕೆ, ರೆಡಿ? ಆಕ್ಷನ್. ಹಲೋ, ಇಲ್ಲ ಸರ್, ನಾನು ಇವತ್ತು ಮಧ್ಯಾಹ್ನ ಇರಲ್ಲ. ಸರ್, ಇವತ್ತು ಮಧ್ಯಾಹ್ನ ಇರಲ್ಲ ನಾನು. ಮತ್ತೆ ನೀವು ನಾಳೆ ಬೆಳಗ್ಗೆ 9:00 ಬೇಕಾದ್ರೆ ಬನ್ನಿ ಆಫೀಸಿಗೆ. ನಾನು ಆಫೀಸಲ್ಲಿ ಸಿಗ್ತೀನಿ. ಸರ್, ಇದು ಸ್ವಲ್ಪ ಟ್ರೈ ಮಾಡ್ಬೋದ್ರಿ. ಅವ್ರು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ, ನೋಡೋಣ. ಸರ್, ಅದೇ ಬನ್ನಿ, ನಾಳೆ 9:00 ಬನ್ನಿ. ಇಲ್ಲಿ ಆಫೀಸ್ ಹತ್ರನೇ ಸಿಗ್ತೀನಿ. ಅವನು ಕಾಲ್ ಮಾಡಿ ಬಂದ್ಬಿಡಿ. ಓಕೆ ಸರ್, ಓಕೆ. ಇದು ಸರ್, ಸರಿ. ಇದನ್ನ ರೀಚ್ ಮಾಡೋದು ಕೇಳ್ಬೋದು ಅವ್ರನ್ನ. ನಿಮ್ಗೆ ಅವ್ರಿಗೆ ಏಜು ಇಬ್ರು ಈಕ್ವಲ್ ಆಗುತ್ತಲ್ರಿ? ನಡೆಯುತ್ತೆ, ನಡೆಯುತ್ತೆ. ಅದಕ್ಕೆ ತೋರಿಸ್ತೀನಿ. ಓಕೆ ಸರ್.
ಓಕೆ ಡನ್. ಅದು ಅಂದ್ರೆ ಸ್ವಲ್ಪ ಒರಿಜಿನಾಲಿಟಿ ನಿಮಗೆ ಮಾಡೋರಿಗೆ ಏನು ಅನಿಸ್ತು? ಒರಿಜಿನಾಲಿಟಿ ಇತ್ತು ಸರ್. ಅಂದ್ರೆ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾತಾಡೋಣ 60% ಅವಾಗ ಸ್ವಲ್ಪ ಕಡಿಮೆ ಇತ್ತು ಸರ್. ಹಾಗೂ ಓವರ್ ಆಕ್ಟಿಂಗ್ ಮಾಡಿದ್ದೇನೆ ನೀವು. ಹೌದು ಸರ್. ನಾನು ಅದೇ ನಿಮಗೆ ರಿಯಾಲಿಟಿನ ಅರ್ಥ ಮಾಡ್ಕೋಬೇಕು ನೀವು. ನೀವು ಮಾಡ್ಬೇಕಂತ ಅನ್ಸುತ್ತೆ, ಇದು ಓಕೆ ಅದು ಅಲ್ಲ ಇದು ಅಂತ ಅನ್ಸ್ಬಿಡುತ್ತೆ ನಿಮ್ಗೆ ಅನ್ಸುತ್ತೆ. ನಿಮಗಿಂತ ಒಳ್ಳೆ ಟೀಚರೇ ಬೇಡ. ಆಕ್ಷನ್. ನನಗೆಲ್ಲ ಇದು ಆಗಲ್ಲ ನೋಡಿ ಇವಾಗ ಸುಮ್ಮನೆ ಮತ್ತೆ ಬ್ರೇಕಪ್ ಅದು ಇದು ಅಂತ ಸರ್ ಆಮೇಲೆ ಕಾಲ್ ಮಾಡ್ತೀವಿ. ಅದೇ ಎಲ್ಲ ಮತ್ತೆ ಹುಡುಗಿ ಗೊತ್ತಲ್ಲ ನಿಮ್ಗೆ ಹಿಂಗೆ ಬೀಡ ಹುಡುಗಿರ್ ಬಗ್ಗೆ ಚಿಂತೆ ಬಿಟ್ಟು ಇರೋದ ಯಾಕೆ ಮೇಲೆ ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಲ್ಲ. ಯಾವಾಗ್ಲೂ ನಿಂದೆ ಹೇಳ್ತಾ ಇರ್ತೀನಿ. ಹುಡುಗಿರ್ ಬಗ್ಗೆ ಬಿಟ್ಟಾಕು. ಹಂಗಾರೆ ಒಂದು ಕೆಲಸ ಮಾಡ್ತೀನಿ, ಸಾಯಂಕಾಲ ಒಳ್ಳೆ ಒಂದು ಪಾರ್ಟಿ ಇಡು, ಹುಡುಗಿರ್ ಬಗ್ಗೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಬಿಡೋದು. ನಮ್ಗೆ ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಮಕ್ಕಳು. ಮತ್ತೇನ್ ಮಾಡೋಣ ಅಂತೀಯಾ? ನಮ್ಗೆ ಅವ್ರಿಗೆ ಬಿಟ್ರೆ ಇರಕ್ಕಾಗ್ತದೆ. ಆಯ್ತು, ಸಾಯಂಕಾಲ ಮಾತಾಡೋದು. ಓಕೆನಾ? ಸರಿ. ಓಕೆ, ಏನಾಯ್ತು? ಇರ್ಲಿಲ್ಲ. ಆಮೇಲೆ ಆರ್ಟಿಫಿಷಿಯಲ್ ಅಂದ್ರೆ ಸಿಗರೇಟ್ ಯಾಕೆ ನೀವು ಹಿಂಗೆ ಹಿಂಗೆ ಹಿಡಿತೀರಾ? ಯಾವ್ದೊಂದು ಹಿಡಿ. ಅದನ್ನ ನೋಡು, ಒಂದು ಸಿಗರೇಟ್ ಹಿಡಿಬೇಕಂದ್ರೆ ನಾನು ಸಿಗರೇಟ್ ಹಿಡಿತೀನಿ ನೋಡಿ ಹಿಂಗೆ. ಅಲ್ಲ ತಗೋಬೇಕಲ್ಲ ನೀವು. ಹಿಂಗೆ ತಗೊಂಡಿಲ್ಲಿ ಒಳಗೆ ಹೋಗ್ಬೇಕು, ಒಂದು ಸೆಕೆಂಡ್ ಅಲ್ಲಿ ಇರಬೇಕು, ಆಮೇಲೆ ಬಿಡಬೇಕು. ಹಿಂಗೆ ಹೇಳ್ದಾಗ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಹೌದಾ? ಇಲ್ಲಿರುತ್ತೆ, ಒಂದು ಸೆಕೆಂಡ್ 2 ಸೆಕೆಂಡ್ ಬಿಟ್ಟು ಬಿಡ್ತೀಯಾ? ಒಂದು ಎಷ್ಟು 4-5 ಸೆಕೆಂಡ್ 6 ಸೆಕೆಂಡ್ ಟ್ರಾವೆಲ್ ಆಯ್ತು. ನೀವೇನ್ ಮಾಡ್ತೀಯಾ? ಆಕ್ಟಿಂಗ್ ಮಾಡ್ಬೇಕು. ಬರೋದಲ್ಲಿ ಸೇದಕ್ಕೆ ಬರದೇ ಇದ್ರೆ ಮಾಡ್ತಾನೆ, ಹಿಂಗ್ ಬಿಡ್ತಾನೆ. ಯಾಕಂದ್ರೆ ಅವ್ನು ಆಕ್ಟಿಂಗ್ ಮಾಡ್ತಾನೆ. ರಿಯಲ್ ಆಗಿ ಏನದು ತಗೊಂಡಾಗ ಸ್ಮೋಕ್ ಹಿಂಗ್ ಹೋಗಿ ಇಲ್ಲಿದ್ದು ಇನ್ನು 1-2 ಸೆಕೆಂಡ್ ಬಿಟ್ಟ ಮೇಲೆ ಮತ್ತೆ ಬಿಡೋದು ನಾವಲ್ವಾ? ಆ ರಿಯಾಲಿಟಿ ಹಂಗೆ ಇರಬೇಕು. ಓಕೆನಾ? ರೆಡಿ. ಈಗ ನಾನು ಇದನ್ನು ಚೇಂಜ್ ಮಾಡ್ತೀನಿ. ಈಗ ಅದಕ್ಕೆ ಅವನಿಂದ ದೂರದಲ್ಲಿದ್ದಾನೆ, ಇವನು ಹಚ್ಕೊಂಡಿದ್ದಾನೆ, ಇವನು ಇನ್ನೂ ಹಚ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತೀನಿ, 1 ಸೆಕೆಂಡ್ ಹಚ್ಬಿಟ್ಬಿಟ್ಟು ಅವ್ನ ಹತ್ರ ಹೋಗಿ ಕೊಡ್ತಾನೆ. ಅವನನ್ನು ಹಿಡ್ಸ್ಕೊತಾನೆ, ಬಾಯಿ ಹಿಡ್ಕೊತಾನೆ. ಮತ್ತೆ ಇವನು ಅಲ್ಲಿರೋದನ್ನ ನೋಡ್ಬಿಟ್ಟು ಇವನು ಕೇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕಡೆ ಬಂದ್ಬಿಡ್ತಾನೆ. ಇದು ಸಿಚುವೇಶನ್. ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತಾ? ಏನು, ನೀವು ಇಲ್ಲಿ ಮಾತಾಡ್ತಿದ್ದೀರಾ, ಓಕೆನಾ? ಫೋನಲ್ಲಿ ನೀನು ಅಲ್ಲಿದ್ಯಾ, ನೀನು ಸಿಗರೇಟ್ ಸೇರ್ತಿದ್ಯಾ, ನೀವು ನೀನು ಕೊಡ್ತೀಯಾ, ಹಚ್ಚಿದ ತಗೋಬೇಕು. ಅವ್ನು ತಗೋತಾನೆ, ನೀವು ಅಲ್ಲೇ ಇರೋದನ್ನ ನೋಡ್ಬಿಟ್ಟು ಮತ್ತೆ ಅಲ್ಲೇ ಅವನ ಜೊತೆ ಸೇರೋಕೆ ಶುರು ಮಾಡ್ತಾರೆ. ಹಾಗಾಗಿ ಇವಾಗ ನಿಮ್ಗೆ ಕೇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮೇಲೆ ದೂರ ಬಂದ್ಬಿಟ್ಟು ಈ ಕಡೆ ನಿಲ್ತಾನೆ. ಇಷ್ಟು ಸಿಚುವೇಶನ್. ಕ್ಲಿಯರಾ? ನಿಮಗೆ ಇದನ್ನು ಒಪ್ಪೋದು ಈ ಸಿಚುವೇಶನ್ ಮಾಡಿರ್ತೀರಲ್ಲ ನೀವೆಲ್ಲರೂ. ಇವನಿಗೆ ಕೇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಹೇಳ್ತಾನೆ, ಅವ್ನಿಗೆ ಕೇಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಬುಕ್ಕಲ್ಲಿ ಬರ್ತಿದ್ದೀನಿ ಯಾವ ಥರ ಆಗುತ್ತೆ. ಓಕೆ, ರೆಡಿ? ಆಕ್ಷನ್. ಯಾಕೆ ನೀನು ಹಿಂಗೆ ಯಾಕೆ ಮಾತಾಡ್ತಿದ್ದೆ ನೀನು? ಮತ್ತೆ ಓಕೆ, ಕಟ್. ನೀವು ಅದನ್ನ ಕರೆಕ್ಟ್ ಆಗಿ ಮಾಡ್ತಿಲ್ಲ. ಬರ್ಬೇಡಿ ಈ ಕಡೆಗೆ. ನೀನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ ಅಷ್ಟೇ. ಅವನು ನೀನು ಇನ್ನೂ 2 ಸೆಕೆಂಡ್ ಲೇಟ್ ಮಾಡಿ ನೀನು ಮತ್ತೆ ಬೆಂಕಿನ ಇಲ್ಲಿ ಇಟ್ಕೊಳಲ್ಲ, ಇಲ್ಲಿ ಇಟ್ಬಿಟ್ಟು ಹಿಂಗೆ. ಅದು ರಿಯಲ್ ಟೈಮ್ ತಗೋ. ನೀನು 1-2 ಸಲ ದಮ್ ನೋಡಿ. ನೀವು ತಲೆ ಕೆಳಗೆ ಹಾಕ್ಬೇಡಿ. ನೀವು ಪಾಸ್ ಆಗಿರ್ತಾನೆ, ನೀನು ತಲೆಗೆ ಹಾಕು. ನೀವು ಹಂಗೆ ಮುಂದೆ ನೋಡ್ತೀರಿ, ಮತ್ತೆ ಅವನನ್ನು ನೋಡಿ, ಮತ್ತೆ ಮುಂದೆ ನೋಡಿ. ಸಮಾಧಾನ ಮಾಡ್ಬೇಕಲ್ಲ ಫ್ರೆಂಡ್ನ. ಮೆಲ್ಲ ಶುರು ಮಾಡಿ ಅವನಿಗೆ. ಸರಿ ತಲೆ ಕೆಡಿಸ್ಕೊಬೇಡ ನೀನು. 1 ವರ್ಷ ನಾನು ಎಷ್ಟೇ ಬಡದ್ರೆ ಆಯಿತು, ನನಗೇನು ಪರವಾಗಿಲ್ಲ ಕಣೋ. ಅಮ್ಮ ಏನು ಮಾಡೋದು, ನಾನು ಫೀಲ್ ಆಗಿಲ್ವ? ಆಕ್ಷನ್. ಆರಾಮಾಗಿರುವ ನೆಕ್ಸ್ಟ್ ವರ್ಷ ನೋಡ್ಕೊಂಡು ನಂದೇನಿಲ್ಲ ಮಗ, ನಮ್ಮ ಅಮ್ಮಂದೇ. ಹೋದ ವರ್ಷ ನಾನು ಫೇಲ್ ಆಗಿತ್ತು ಸೆಕೆಂಡ್ ಪಿಯುಗೆ. ಏನು ಆಗಲ್ಲ, ಆರಾಮಾಗಿರು. ತಂದ್ಬಿಡ್ತೀನಿ. ಕಟ್. ಆಕ್ಷನ್.
ದಿನ ಆಯ್ತು ಊಟ ಮಾಡಿಲ್ಲ ಅಂತ ಏನೋ ಸಮಸ್ಯೆನಾ? ರಿಸಲ್ಟ್ ಬಂತು. ಏನಂತ ಇಷ್ಟಕ್ಕೆ ಬೇಜಾರು ಮಾಡ್ಕೊಂಡಿದ್ಯಾ? ಎಲ್ಲಿ ಬಿಡೋ ಮಗ, ನೆಕ್ಸ್ಟ್ ಚಾನ್ಸ್ ಭೇಟಿ ಬರ್ತಪ್ಪ ಅಂತ ಇಷ್ಟಕ್ಕೆ ಅರ್ಪಿಲ್ಲ ಆಗ್ಬಿಡುತ್ತೆ. ಓಕೆ, ಎಷ್ಟು ಜನ ಫೇಲ್ ಆಗಿದೆ ಮಾಡ್ತೀರಾ ನೀವು? ತಂದೆ ಮಗನ ಕ್ಯಾರೆಕ್ಟರ್ ತಂದೆ ಮಗನ ಕ್ಯಾರೆಕ್ಟರ್ ನೀವು? ತಂದೆ ಮಗ ಅಂದ್ರೆ ಮಗ ನೌಕರಿ ಸಿಕ್ಕಿಲ್ಲ, ತಂದೆ ಇದು ಮಾಡ್ತಾರೆ, ಅದನ್ನು ಮಾಡ್ಬೋದು ಸರ್. ಚೇಂಜ್ ಮಾಡ್ಬೇಕಾ ಏನು ಸರ್? ಅದರಲ್ಲೇ ಓಕೆ, ತಂದೆ ಮಗನಾ? ಓಕೆ, ತಂದೆ ಮಗ ಅಂತ ಇರಲಿ. ಓಕೆ, ಏನೋ ಒಂದು ಸಿಚುವೇಶನ್ ಇಂಟರ್ವ್ಯೂ ಹೋಗಿದ್ದಾನೆ, ಇಂಟರ್ವ್ಯೂ ಫೇಲ್ ಆಗಿದ್ದಾನೆ. ತಂದೆ ಅವನು ಸುಮ್ಮನೆ ಸ್ಟಾರ್ಟ್ ಆಗಿ ಓಕೆ, ತಂದೆ ಇದು ಮಾಡ್ತಾರೆ. ಕೇಳ್ಕೊಡಿ ನೀವು ಅವನ ತಲೆಗೆ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡ್ತಿದ್ದೀರಾ. ಮಸಾಜ್ ಮಾಡಬೇಕಾದ್ರೆ ನೀವು ಹೇಳ್ತಿದ್ದೀರಾ, ಸೊ ಫೇಲ್ ಆಗಿದ್ದಕ್ಕೆಲ್ಲ ಯಾರು ಇದು ಮಾಡ್ತಾರೆ ಅಲ್ವಾ? ನಾನು ಚಿಕ್ಕ ವಯಸ್ಸಲ್ಲಿ ನಾನು ಫೇಲ್ ಆಗಿದ್ದೆ, ಇವತ್ತು ನಾನೀಗ ಹೆಣ್ಮಕ್ಳು ತಂದೆ, ಇಷ್ಟೆಲ್ಲ ಇದು ಮಾಡಿಲ್ಲ. ನಾನು ಫೇಲ್ ಆಗೋದು ಮುಖ್ಯ ಅಲ್ಲ, ಫೇಲ್ ಆದರೂ ಮತ್ತೆ ಎದ್ದಿಲ್ಲೋದು ತುಂಬ ಮುಖ್ಯ ಅಂತ ಹೇಳ್ಬಿಟ್ಟು ಮಗನಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಆವೇನು ಆತ್ಮಸ್ಥೈರ್ಯ ತುಂಬ ಗಟ್ಟಿ ಪಡಿಬೇಕು. ಅಪ್ಪ ನಿನ್ನ ಕೈ 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 ಅಯ್ಯೋ ಅಂತ ಹೇಳ್ಬಿಟ್ಟು ನೀವು ರಿಯಾಕ್ಷನ್ ಮಾಡಬೇಕು. ಇದು ಓಕೆನಾ? ಅದು ಓಕೆನಾ? ಇದು ನೀವು ನಂಬೋ ಥರ ಇದೆಯಾ? ಅರ್ಥ ಆಗ್ತದೆ ನಿಮಗೆ? ಸರಿ, ಈಗ ನಿಮ್ಮ ಅಪ್ಪ ನಿನ್ನ ತಲೆಗೆ ಎಣ್ಣೆ ಹಾಕ್ಬಿಟ್ಟು, ಓಕೆನಾ, ನೀ ಅಪ್ಪನ ಕೇಳು, ಅಪ್ಪ ನೀನು ಚಿಕ್ಕದಿರ್ಬೇಕಾದ್ರೆ ಸ್ವಲ್ಪ ಫೇಲ್ ಆಗಿದ್ದೆ ಅಂತ ಕೇಳು. ಅಯ್ಯೋ, ನಾನು 5ನೇ ಕ್ಲಾಸಲ್ಲಿ ಆಗಿದ್ದೀನಿ, 6ನೇ ಕ್ಲಾಸಲ್ಲಿ ಆಗಿದ್ದೀನಿ, 7ನೇ ಕ್ಲಾಸಲ್ಲಿ ಆಗಿದ್ದೀನಿ, ನನಗೆ ನಂದು ಇದು ನಂದು ಡಿಗ್ರಿ ಮುಗಿಸ್ಬೇಕಾದ್ರೆ 30 ವರ್ಷ ಆಯ್ತು ಅಂತ ಅವ್ನು ಹೇಳ್ತಾನೆ. ಸರಿನಾ? ಆವಾಗ ನೀ ಹೇಳ್ತೀನಿ, ಮತ್ತು ಒಂದ್ಸಲ ಫೇಲ್ ಆಗಿದ್ರೆ ಅಷ್ಟೊಂದು ಬೈದೆ ಅಂತ ಹೇಳ್ತೀನಿ. ಆವಾಗ ಅವನು ಹೇಳ್ತಾನೆ, ಅದಕ್ಕೆ ಫೇಲ್ ಆದರೆ 1 ವರ್ಷ ವೇಸ್ಟ್ ಆಗ್ತಾರ ಅಂತ ಹೇಳ್ಬಿಟ್ಟು ಬೇಜಾರು ಬೈತಿದ್ದೀನಿ, ಯಾಕಂದ್ರೆ ನಾನು ಅನುಭವಿಸಿದ್ದೀನಲ್ಲ, ನೀನು ಯಾವತ್ತೂ ಇದಾಗಬಾರ್ದಲ್ಲ ಅಂತ ಅವ್ನು ಮಸಾಜ್ ಮಾಡ್ತಾ ಹೇಳ್ತಾನೆ. ಓಕೆನಾ? ಕ್ಲಿಯರಾ? ಡನ್. ಎಲ್ಲ ಟಾಪಿಕ್ ಫೈಲು, ಎಕ್ಸಾಮಲ್ಲಿ ಫೈಲು, ಅದೇ ಟಾಪಿಕ್ಸ್ ಬೇರೆ ಏನೂ ಬರಲ್ವಾ? ರೆಡಿ? ಆಕ್ಷನ್. ಅಪ್ಪ, ನೀವು ಯಾವುದಾದ್ರೂ ಫೇಲ್ ಆಗಿದ್ದೀರಾ? ನಾನು 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, 10ನೇ ಕ್ಲಾಸ್ ಎಲ್ಲರೂ ಫೇಲ್. ಅಲ್ಲಪ್ಪ, ನೀವು ಇಷ್ಟೊಂದೆಲ್ಲ ಫೇಲ್ ಆಗಿದ್ದೀರಾ, ನಾನು ಒಂದೇ ಒಂದು ಸಬ್ಜೆಕ್ಟ್ ಫೇಲ್ ಆಗಿರ್ತೀವಿ, ಎಷ್ಟೊಂದು ಬೈದ್ರಿ ಅವತ್ತು? ಇಲ್ಲ, ಆಕ್ಷನ್ ಸರಿ ಆಗ್ತಿಲ್ಲ. ತಲೆಗೆ ಪ್ರೆಷರು ಅದು ಕೊಡ್ತಾನೆ, ಆ ಮಾತಲ್ಲಿ ಬರಬೇಕದು. ಬಂದಿಲ್ಲ ಅಂದರೆ ನಿಮಗೆ ಮಾತಾಡೋಕ್ಕೆ ನೀವು ಡೈಲಾಗ್ ಹೇಳಕ್ಕೆ ರೆಡಿ ಇದ್ದೀರ ಅಂತ ಆಗ್ಬಿಡುತ್ತೆ. ನಿಮ್ಮ ಆ್ಯಕ್ಷನಲ್ಲಿ ಬರಬೇಕದು. ಓಕೆನಾ? ಅಲ್ಲಿಂದ ರಿಯಾಲಿಟಿಯಿಂದ ದೂರ ಹೋಗ್ಬಿಡ್ತೇವೆ. ರೆಡಿ? ಓಕೆ, ರೆಡಿ, ಆ್ಯಕ್ಷನ್. ಅಪ್ಪ, ನೀವು ಯಾವುದಾದ್ರೂ ಫೇಲ್ ಆಗಿದ್ದೀರಾ? ನಾನು 5ನೇ ಕ್ಲಾಸ್, 6ನೇ ಕ್ಲಾಸ್, 7ನೇ ಕ್ಲಾಸ್, ಕೊನೆಗೆ 10ನೇ ಕ್ಲಾಸ್ ಫೇಲ್ ಆಗಿದೆ. ಯಾಕಪ್ಪ? ಅಲ್ಲಪ್ಪ, ನೀವು ಇಷ್ಟೊಂದೆಲ್ಲ ಫೇಲ್ ಆಗಿದ್ದೀರಾ, ಬಟ್ ನಾನು ಒಂದು ಸಬ್ಜೆಕ್ಟ್ ಫೇಲ್ ಆಗಿರೋದು ಎಷ್ಟೊಂದು ಹೇಳಿದ್ರಿ ಅವತ್ತು? ಅದೇನಿಲ್ಲ, ಈಗ 1 ವರ್ಷ ವೇಸ್ಟ್ ಆಗುತ್ತಲ್ಲ ಅಂತ ಅಷ್ಟೇ. ಓಕೆ, ಯಾವ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ? ಕೂಡ್ತೀವಿ, ಅದು ಮಾಡ್ತೀವಿ, ಟೀ ಕುಡಿತೀವಿ, ಹಿಡಿತೀವಿ ಅಂತ ಹೇಳ್ಬಿಟ್ಟು. ಬಟ್ ನೀವು ಆಕ್ಟಿವಿಟಿಗೂ ನೀವು ಮಾತಾಡೋ ಮಾತಿಗೂ ಎರಡು ಒಟ್ಟಿಗೆ ಹಾಕ್ಬೇಕು. ಅದು ಆವಾಗ ಏನಾಗುತ್ತೆ, ನಮಗೆ ರಿಯಲ್ ಅಂತ ಅನಿಸುತ್ತೆ. ನೋಡೋರು ಕೂಡ ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಿ. ಕ್ಲಿಯರಾ? ಓಕೆ, ನೆಕ್ಸ್ಟ್. ರೆಡಿ? ಹೇಗೋ ಇದೆಯಾ? ಯಾಕೆ ಮಚ್ಚ ಬೇಜಾರಾಗಿದೆಯಾ? ಎಣ್ಣೆ ಹೊಡಿಯಲ್ವಾ? ವಾ.
ಅರ್ಥ ಮಾಡ್ಕೊಳ್ಳೋದು ನೀನು. Cheers ಮಚ್ಚ. ಮಚ್ಚ ನನ್ಗೆ ಯಾಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಮಚ್ಚ? ಅವಳ ಎಷ್ಟು ನಂಬಿದ್ರು ಗೊತ್ತಾ ಮಚ್ಚ? ಈ ಥರ ಕೈ ತಗೊಂಡು ಅವಳ ಕಣ್ಣು, ಆ ಮೂಗು, ಆ ತುಟಿ ಎಲ್ಲ ಬರುತ್ತೆ ಮಚ್ಚ. ಇದು ಮಚ್ಚ ಇರ್ಲಿ ಪರವಾಗಿಲ್ಲ. ಮಚ್ಚ ಓಕೆ ಓಕೆ ಏನು ಅನಿಸ್ತು ನಿಮಗೆ? ನಿಮಗೇನು ಅನಿಸ್ತು? ಏನು ಗೊತ್ತಾ, ಲವ್ ಫೇಲ್ಯೂರು ಅದು ಇದೆಲ್ಲ ನಿಮ್ಗೆ ಮಾತಾಡೋಕೆ ಒಂದು ನಿಮ್ಗೆ ಫಸ್ಟ್ ಸಿಚುವೇಶನ್ ರಪ್ಪ ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀರಾ, ಓಕೆನಾ? ಸೊ ಅದನ್ನೆಲ್ಲ ಬಿಟ್ಬಿಡಿ. ಅಂದರೆ ಅದಕ್ಕೆ ಏನು ಬೇರೆ ಏನು ಯೋಚನೆ ಮಾಡ್ಬೋದು? ನಾನೊಂದು ಸಿಚುವೇಶನ್ ಕೊಡ್ತೀನಿ. ಈಗ ನಿಮ್ಮ ಅಣ್ಣ ಇವರು, ಓಕೆನಾ? ನೀವು PUC ಹೋಗ್ತಿದ್ದೀರಿ, ಒಂದು ಡಿಗ್ರಿ, ಓಕೆನಾ? ನೀವು ಮನೆ ಕಡೆ ಹೋಗ್ತಾ ಇದ್ದೀರಾ, ಇವನು ದೂರದಲ್ಲಿ ಕರಿತಾನೆ, ಕರ್ಬಿಟ್ಟು ಓಡ್ಕೊಂಡ್ ಬಂದ್ಬಿಟ್ಟು ಈ ಬುಕ್ಕಲ್ಲಿ ತಗೊಂಡು ಹೋಗು, ನಾನು ಇಲ್ಲಿಗೆ ಹೋಗ್ತಿದ್ದೀನಿ, ಫ್ರೆಂಡ್ಸ್ ಜೊತೆಗೆ ಇದಕ್ಕೆ ಹೋಗ್ತಿದ್ದೀನಿ. ನಾನೇ ತಗೊಂಡು ಹೋಗ್ಬೇಕು, ಮನೆ ಬಂದು ಹೋಗು ಅಂತ ನೀವು ಹೇಳ್ತೀರಾ. ತಮ್ಮ ಎತ್ಕೊಂಡು ಮನೆಗೆ ಹೋದ್ಮೇಲೆ ಅಮ್ಮ ಬಿಡಲ್ಲ ಕಣೆ, ತಗೊಂಡೋಗಿ ಬುಕ್ ಎಲ್ಲ ತಗೊಂಡೋಗಿ ಅಂತ ಹೇಳ್ತೀನಿ. ಇವನು ಏನಿಲ್ಲ ಅಂತೇಳಿ ಇವ್ನು ಕೈಲಿ ಇಟ್ಬಿಟ್ಟು ಹಿಂಗೆ ಓಡೋಗ್ತೀನಿ. ಹೇಳ್ತೀನಿ ನೋಡಿ ನಿಂಗೆ, ಅವ್ರಿಗೆ ಅಪ್ಪ ಬಂದು ಹೇಳ್ತೀನಿ ನೋಡಿ ನಿಂಗೆ, ಈ ಪ್ರತಿ ಸಲ ಹಿಂಗೆ ಮಾಡ್ತೀನಿ, ನಿನ್ನ ಬುಕ್ಕಲ್ಲಿ ನಾನು ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಬೈತಾ ಹೋಗ್ತೀನಿ. ನೀನು ಬೈತಾ ಮನೆ ಒಳಗೆ ಹೋಗ್ತೀಯಾ ಅಂದ್ರೆ ಮನೆಗೆ ಹೋಗ್ತೀಯ, ಇವನು ಈ ಕಡೆ ಓಡೋಗ್ತಾನೆ. ಇಷ್ಟೇ ಅಲ್ವಾ? ನೀವು ಮಾಡಿರ್ತೀರಿ, ನಿಮ್ಮ ತಂಗಿ ಜೊತೆಗೆ ಮಾಡಿರ್ತೀರಾ, ಮಾಡೇ ಮಾಡಿರ್ತೀರ. ಅದಕ್ಕೆ ರಿಯಲ್ ಸಿಚುವೇಶನ್ ನೀವು ತಗೋಬೇಕು. ನೀವು ಆವಾಗ ಅದು ನಮಗೂ ಹೌದಂತ ಅನಿಸ್ತದೆ. ನೀವು ಏನಾದ್ರು ಮಾಡಿ ಅಂದಾಗ ನಿಮ್ಗೊಂದು ಫಿಕ್ಸ್ಡ್ ಇರುತ್ತೆ 4-5 ನಿಮ್ಮ ಹತ್ರ ಬಿಲ್ ತೆಗಿತೀರಾ, ಶೂಟ್ ಮಾಡ್ತೀರಾ. ರೆಡಿ? ಫಿಕ್ಸ್ ಮಾಡಿ. ನೀ ಎಲ್ಲಿಂದ ಬರೋದು? ಈ ಕಡೆಯಿಂದ ಬಾ. ನೀನೇ ಮನೆಗೆ ಹೋಗ್ತಿದ್ರ, ನೀವು ಮನೆಗೆ ಹೋಗ್ತಿದ್ರ, ನೀವು ಹೆಂಗ್ ಮನೆಗೆ ಹೋಗ್ತೀರ ಹಂಗೆ ಹೋಗಿ ನೀವು. ಓಕೆ ರೆಡಿ? ಆಗಲ್ಲ ಹೋಗೋ, ನಾನು ಅಮ್ಮಗೆ ಹೇಳ್ತೀನಿ ನೋಡ. ಆಮೇಲೆ ನಂಗೆ ಆಗಲ್ಲ, ಹೋಗೋ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಸ್ವಲ್ಪ ನೀನೇ ಇಟ್ಬಿಡು. ಅರ್ಜೆಂಟ್ ತಾನೆ, ಓಡೋಗಿಟ್ಟೋಗು. ನನ್ ಡೈಲಿ ಇದನ್ನ ಹೇಳ್ಬಿಡ ಅಣ್ಣ. ನಾನು ಹೋಗ್ಬೇಕು. ನಾನು ಅಮ್ಮಗ್ ಕೂಗ್ತೀನಿ, ಆಮೇಲೆ ನಾನು ಅಮ್ಮಗ್ ಕೂಗ್ತೀನಿ. ಬೇಡ ಪರವಾಗಿಲ್ಲ, ನಂಗೆ ಗೊತ್ತು ಯಾವ ಏನೋ ನಿಂದು. ಅವ್ನು ಓಡೋದು ಓಕೆನಾ? ಈಗ ನಿಮ್ಗೆ ಫನ್ ಆಗ್ತಿದೆ ಮಾಡೋಕೆ? ಇಲ್ಲ ಸರ್. ಯಾಕೆ? ಅದೇ ಫನ್ ಅಂದ್ರೆ ನೀங்க ಆಕ್ಟಿಂಗ್ ಮಾಡಕ್ ಫನ್ ಆಗ್ತಿಲ್ವಾ? ಅದೇ ಹೇಳಿದ್ ನಾನು. ರೆಡಿ? ಎಲ್ಲರನ್ನೂ ಹಿಂಗೇನೆ ಮಾಡೋದು, ಅದಕ್ಕೆ ನಾನು ಮಾಡಿಸಿದ ಅದನ್ನ. ರೆಡಿ? ಆಕ್ಷನ್. ಆನೆ ಆನೆ ಏನೋ ನಿಂತು. ಏಯ್, ನಾನು ಅಪ್ಪಗೆ ಹೇಳ್ತೀನಿ. ನಿಂಗೆ ಎಲ್ಲಿ ಹೋಗ್ಬೇಕು? ಯಾವ ಬಸ್ ಹಿಡಿಬೇಕು, ಬಸ್ಸಲ್ಲಿ ಹೋಗ್ಬೇಕು, ತುಂಬಾ ದೂರ ಇದೆ, ಅದು ಹೊಡ್ಕೊಂಡ್ರೆ ಸಿಗಲ್ಲ. ಎಲ್ಲಿ ಹೋಗ್ತೀಯ ಮತ್ತೆ? ಇಲ್ಲಿ ಕೊಡ್ತೀಯಾ? ಬುಕ್ ಮನೇಲಿ ಇಟ್ಬಿಡ ಅಂತ ಹೇಳ್ತೀಯಾ? ಅವಳೇ ಅವಳು ಅದಕ್ಕೋಸ್ಕರ ಯಾಕೆ ನಿಮ್ಗೆ ಹೊಡೆಯಕ್ ಬರ್ತಾಳೆ, ಓಡೋಗ್ತೀಯಾ? ಆಮೇಲೆ ನಂಗೆ ನೋಡು ಅಪ್ಪನಿಗೆ ಅಂತ ಹೇಳ್ಬಿಟ್ಟು ಹೋಗ್ಬಿಡಿ ನಾವು, ಸರಿನಾ? ಅದು ನಂಗೆ ಪ್ಲೇ ಮಾಡಿ, ಆ ಪ್ಲೇ ಮಾಡಿದಾಗ ಚೆನ್ನಾಗಿ ಬರ್ತದೆ. ರೆಡಿ? ಹಾ ಸರ್. ಆಕ್ಷನ್. ಆನೆ ಆನೆ ಬೇರೆ ನಿಮಿಷ ಐಸಲ್ಲಿ ಹಂಗೆ ನೋಡ್ತೀರಾ? ಇಷ್ಟೊಂದು ಜನಗಳು ಆದರೂ ಏನಾಗಲ್ಲ. ನೀನೇ ಧೈರ್ಯ ಕರ್ಕೊಂಡ್ರೆ ಅಮ್ಮನ ಧೈರ್ಯ ನಾನು ಇರ್ತಿದ್ದಿಲ್ಲ. ಓಕೆ, ಯಾವ್ದು ನಿಮಗೆ ಇದು? ಓಕೆ, ಏನು
ಆಮೇಲೆ ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಘಟನೆಗಳು ನಡ್ತಿವೆ, ಸಿಚುವೇಶನ್ ನಡ್ತಿವೆ. ಏನಾದರೂ ಮಾಡಿ ಅಂದಾಗ ನೀವು ಯಾವತ್ತೂ ನಿಮ್ಮ ಹಿಂದೆ ತಿರುಗಿ ನೋಡೋದೇ ಇಲ್ಲ. ನೀವೇನಂದರೆ ಅದೇ ಲವ್ ಸ್ಟೋರಿ, ಅದೇ ಬ್ರೇಕಪ್ ಆಯಿತು ಅಂದರೆ ಈಸಿ ನೀವು ಮಾಡೋಕ್ಕೆ ನಿಮ್ಮ ಈಸಿ ಝೋನ್ನ ಇದು ಮಾಡ್ತೀರ ಅಲ್ವಾ. ನೀವು ಯಾಕೆ ಅಣ್ಣ ತಂಗಿ ಯೋಚನೆ ಮಾಡಿಲ್ಲ, ಅಪ್ಪ ಮಗಳು ಯಾಕೆ ಯೋಚನೆ ಮಾಡಿಲ್ಲ, ನೀವು ಫ್ರೆಂಡ್ಸ್ ಯಾರೋ ಒಬ್ಬ ಅಂಗಡಿಯವನು ಮತ್ತೆ ಇದಂತ ಯಾಕೋ ಯೋಚನೆ ಮಾಡಿಲ್ಲ, ಯಾರೋ ಮನೆ ಹತ್ರ ಇದಕ್ಕೆ ಬರ್ತಾನೆ ಅದಕ್ಕೆ ಮನೆ ಮೆಂಬರ್ ಎಷ್ಟು ಜನ ಇದ್ದಾರೆ ಅಂತ ಕೇಳೋಕೆ ಬರ್ತಾರೆ ಅಂತ ಯಾಕೆ ಯೋಚನೆ ಮಾಡಿಲ್ಲ ನೀವು, ಯಾವ ತೆಂಗಿನ ಮರ ತಗೊಂಡ್ಬಂದಿದ್ದಾನೆ ಅದು ಯಾಕೆ ಯೋಚನೆ ಮಾಡಿಲ್ಲ, ಯಾರೋ ಒಬ್ಬ ಕಳೆ ಕೀಳೋಕೆ ಬಂದಿದ್ದಾನೆ ಅದನ್ನು ಯಾಕೆ ಯೋಚನೆ ಮಾಡಿಲ್ಲ ನೀವು. ಈ ಯೋಚನೆ ಮಾಡಲ್ಲ. ನಿಮ್ಮ ಮನೆ ಅಕ್ಕಪಕ್ಕ ನಡೆಯುವಂಥ ಎಷ್ಟೋ ವಿಷಯಗಳನ್ನ ಯೋಚನೆ ಮಾಡಲ್ಲ. ಅಕ್ಕಪಕ್ಕ ಮನೆ ಗಲಾಟೆ ಆಗುತ್ತೆ ಅದನ್ನು ಯೋಚನೆ ಮಾಡಲ್ಲ. ನೀವು ಮಾಡಲ್ಲ. ನೀವು ಸಿಂಪಲ್, ನೀವು ಈಸಿ ವೇನ ನೋಡ್ತೀರ. ನೀವು ತಲೆ ಕೆಲಸ ಕೊಡಲ್ಲ. ನೀವು ಯಾಕೆ ತಲೆ ಕೆಲಸ ಕೊಡಲ್ಲ? ನಿಮ್ಮ ಹತ್ರ ಸ್ಟಾಕ್ ಇಲ್ಲ ಯಾವ ಇನ್ಸಿಡೆಂಟು ಕೂಡ. ಯಾಕಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಹಿಸ್ಟ್ರಿ ಬಗ್ಗೆ, ಇವುಗಳ ಬಗ್ಗೆ ಯೋಚನೆ ಮಾಡಿಲ್ಲ. ಅಮ್ಮನ ಸೇರಿಸಿದ್ದಾರೆ ಇಲ್ಲಿಗೆ, ನೀವು ಓಡ್ಕೊಂಡು ಬರ್ತೀರ ನೀವು ಸರಿನಾ. ನೀವು ಅದಕ್ಕಿಂತ ಮುಂಚೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ ಐಸ್ವಿಗೆ ನೀವು ಕರ್ಕೊಂಡ್ಬಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಇವ್ನು ಗೊತ್ತು ನೀವು ಬರ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಸೊ ಸೀರಿಯಸ್ ಇದೆ, ಓಕೆನಾ. ಇವನು ಒಂದೇ ಸಲ ನೋಡೋದು ಬೇಡ ಅಂತ ಹೇಳ್ಬಿಟ್ಟು ಇವನು ತಡೀತೀರ. ತಡೆದು ಅವನು ಹೋಗ್ಬಿಟ್ಟು ನೋಡ್ತಾನೆ. ನನ್ಗೆ ಅನಿಸ್ತು, ನನ್ಗೆ ಏನು ಥಿಂಕ್ ಮಾಡಿದ್ದೆ ಅದ್ರ ಬಗ್ಗೆ ನನ್ಗೆ ಕರೆಕ್ಟ್ ಇತ್ತು. ಅಂದರೆ ನಾನು ಹೆಂಗೆ ಸ್ಟೋರಿ ಬರ್ತಿದ್ದೆ ಅಂದರೆ ಅಮ್ಮ ಆಲ್ರೆಡಿ ಸ್ಟೋರಿ ನಿಮ್ದು ಇದು, ನಾನು ಸುಮ್ಮನೆ ಬರ್ತಿದ್ದೆ. ಅಂದರೆ ಈಗ ನೀವು ಟೈಮ್ ಕೊಟ್ಟಿದ್ರೆ ನಾನು ಥಿಂಕ್ ಮಾಡಿದ್ದೆ ಸರ್. ಅದಕ್ಕೆ ನೀವು ಇವ್ರು ಓಕೆ ಅಂದ್ರ ಮಾಡೋಕ್ಕೆ? ಓಕೆ ಡನ್. ಈಗ ಇದನ್ನು ನೀಟ್ ಮಾಡೋಣ. ಹೆಂಗ್ ಮಾಡೋಣ ಅಂತಂದ್ರೆ ಓಕೆ ಡನ್. ಓಕೆ ಬನ್ನಿ ಎಲ್ಲ ಬನ್ನಿ. ಸೊ ಈಗ ಏನ್ ನಿಮಗೆ ಈಗ ಈ ವಿಷಯದಲ್ಲಿ ನಿಮಗೆ ಏನ್ ಗೊತ್ತಾಯ್ತು? ಈ 1 hour ಎಕ್ಸರ್ಸೈಸ್ ನಾವು ಮಾಡಿದ್ವಿ. ರಿಯಲಿಸ್ಟಿಕ್ ಜನ ತುಂಬಾ ಬೇಗ ಆಗ್ತಾರೆ. ಸರ್ ಅಲ್ಲಿ ಸಿಚುವೇಶನ್ ಏನಾಗ್ತಿದೆ ಅಂತ ಅವ್ನು ಹೇಳೋರ್ಗೂ ಗೊತ್ತಾಗ್ತಿರಲಿಲ್ಲ. ಅವ್ನು ಏನ್ ಮಾಡ್ತಾನೆ ಅಂದ್ರೆ ಐಸಿಯುಗೆ ಹೆಂಗ್ ಹೋದ್ರು ಐಸಿಯು ಅಂತ ಹೇಳೋರ್ಗೂ ಗೊತ್ತಾಗಿಲ್ಲ. 2 ವರ್ಡ್ದಾಗ ಏನದ ಅಂತ ನೀವು ಅರ್ಥ ಮಾಡಿಸ್ಬೇಡಿ. ನಿಮ್ಮನ್ನ ಯಾಕೆ ಕೇಳಿದ್ರು? ನೀವು ಪರ್ಫಾರ್ಮೆನ್ಸಲ್ಲಿ ಅರ್ಥ ಆಗಬೇಕು. ನೀವು ಬಾಯಿಂದ ಹೇಳಬಾರ್ದು. ನೀವು ಇಲ್ಲಿ ಆ್ಯಕ್ಟಿಂಗ್ ಮಾಡ್ತೀರಿ ಅಂದಾಗ ನೋಡೋರಿಗೆ ನಿಮ್ಮ ಆ್ಯಕ್ಟಿವಿಟಿಯಲ್ಲಿ ಗೊತ್ತಾಗ್ಬಿಡ್ಬೇಕು. ಬಾಯಲ್ಲಿ ಹೇಳೋದು ಈಸಿ ಅಲ್ವಾ? ನೀವು ಹೇಳಿ ಅರ್ಥ ಮಾಡಿಸ್ಬಿಡಿ. ನೀವು ಇವ್ರು ಏನಾಗಲ್ಲ ವಯಸ್ಸಾಗಿದ್ದಲ್ವಾ, ಜಾರೋದು ಇದ್ದಿದ್ದೆ, ಕಾಲು ಮುರ್ಕೊಂಡಿದ್ದಾರೆ ಅಷ್ಟೇ, ಏನಿಲ್ಲ ಅಂತ ಹೇಳಿ ಡಾಕ್ಟರ್ ಇಲ್ಲ ನನಗೆ ಯಾಕೋ ಅವು ಹಂಗೆ ನೋಡೋಕ್ಕಾಗ್ತಿಲ್ಲ, ನಮ್ಮ ಅಮ್ಮನ ವೆಂಟಿಲೇಟರ್ ನೋಡೋಕ್ಕಾಗ್ತಿಲ್ಲ, ಐಸಿಯು ಅಷ್ಟೇ, ಅದರಲ್ಲಿ ಏನಿದೆ ಮಾಡಲೇಬೇಕಲ್ಲ, ಬೇರೆಯವರಲ್ಲಿ ಇಲ್ವಾ ಅಲ್ಲಿ, ಸಮಾಧಾನ ಮಾಡ್ತಾರೆ. ಇದು ಓಕೆನಾ ಸೀನು? ಓಕೆನಾ ಡನ್. ನೀವು ಬರೋಗಿಂತ ಮುಂಚೆ ನೀವು ಅಲ್ಲಿ ನೋಡ್ತಾ ಇರ್ತೀರ ನೀವು ಐಸಿಯಲ್ಲಿ. ಓಕೆ ನಿಮ್ಗೆ ಇದು ಓಕೆನಾ ಡನ್. ಆರಾಮಾಗಿ ನೋಡ್ಬೋದು. ಅವನಿಗೆ ಒಂದು ಬಂದಿದ್ದೀನಿ ಅವನು ಕೊಡ್ತಾನೆ, ಏನಾಗಿಲ್ಲ ನೋಡ್ತಾನೆ. ಅವನಲ್ಲಿ ಇಲ್ಲ ಆಗ್ಬೇಕಾದ್ರೆ ಹೇಗೆ ಸಮಾಧಾನ ಮಾಡ್ಕೊತ ಅಲ್ಲಿಂದ ಎಷ್ಟು ರಿಯಲ್ ಆಗುತ್ತೆ ಅಷ್ಟು ರಿಯಲ್ ಮಾಡಿ. ನೀವೇನ್ ಮಾಡ್ತೀರಾ, ಎದುರಿದ್ದವನು ಅರ್ಥ ಆಗ್ಬೇಕಂತ ಹೇಳ್ಬಿಟ್ಟು ನಾನೇನು ನೋಡ್ತಾ ಇದ್ದೀನಿ ಚೆನ್ನಾಗಿದೆ, ಅದನ್ನ ಮಾಡೋಣ, ಅದು ಮಾಡೋಣ, ನಾ ಕಾಣಿಸ್ಕೋಬೇಕು, ನಾನು ಮಾಡಬೇಕು ಅಂದ್ರೆ ಸರ್ ಇಲ್ಲಿ ಫಸ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಪಾತ್ರಗಳು. ನೀ ಎಲ್ಲಿ ಮಾಡಿದ್ರು ನೀವು ಕ್ಯಾಮ್ರಾ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಕೋಯಾಕ್ಟ್ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅಲ್ವಾ. ಈಗ ನಾನು ಹಳೆದಾನೆ ಒಂದು ಕ್ಯಾರೆಕ್ಟ್ ಮಾಡಿ ಭಿಕ್ಷುಕ ಮಾಡ್ಬೇಕಂತ ಭಿಕ್ಷುಕ ಮಾಡಬೇಕು, ನಾನು ರಾಜ ಮಾಡಬೇಕು ರಾಜ ಮಾಡಬೇಕು. ಯಾರೋ ಒಬ್ಬ ಹೊಸಬ ರಾಜ ಮಾಡಿಟ್ಟು ನಾನು ಭಿಕ್ಷುಕ ಹಿಂಗೆ ದುಡ್ಡು ಚಿಲ್ತಾನೆ, ನಾನು ಅದಕ್ಕೆ ನಾನು ಅಹಂ ಬಿಟ್ಟು ಅಂತ ತಗೋಬೇಕಾದ್ರೆ ನಾನು ಯಾವ ಮೊನ್ನೆ ಒಂದು ರಾಜ ನಾನೇನು ತಗೊಂಡ್ರೆ ಆಗುತ್ತಾ? ಇಲ್ಲ ತಾನೇ. ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಒಬ್ಬ ಕೋಆಕ್ಟ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವನ ಒಪಿನಿಯನ್ ತಗೋಬೇಕು. ಇಬ್ಬರು ಗಲಾಟೆನೇ ಆಗ್ತಿರುತ್ತೆ ನಿಮ್ಗೆ. ಅದೇ ನೀವು ನಾವೆಲ್ಲ 15 ವರ್ಷ ಮಾಡ್ಕೊಂಡ್ಬಂದಿದ್ದು ಅದಕ್ಕೆ ಹೇಳ್ತಿದ್ದೀನಿ ನಾನು ಸರಿನಾ. ನೀವು ಯಾವುದು ಒಂದಕ್ಕೆ ಒಂದು ಚಿಕ್ಕ ಪಾಯಿಂಟ್ ಇಟ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಾಡ್ಬೋದು ಅಂತ ಯೋಚನೆ ಮಾಡಬೇಕು. ಅದನ್ನು ಯಾವ್ದು ಮಾಡ್ಬೋದು ನೀವು, ಅದು ಪ್ರಾಬ್ಲಮ್ ಅಲ್ವಾ. ಈಗ ನೀವೆಲ್ಲಿ ಕೂತು ನಿಂತು ಮಾಡಿದ್ರೆ ಕೂತು ಮಾಡಿಸೋದು, ಅವ್ರು ತಲೆ ಕೆಳಗೆ ಅಟ್ಲೀಸ್ಟ್ ತಲೆ ಕೆಳಗೆ ಮಾಡೋದ್ರಿಂದ ಆ ಸಿಚುವೇಶನ್ ಅರ್ಥ ಆಗ್ಬಿಡುತ್ತೆ, ಇವು ನೋವಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಅದು ನೀವು ಯೋಚನೆ ಮಾಡ್ಬೇಕು. ನೀವು ಇವರು ಫ್ರೆಂಡ್ಸ್ ಬೇರೆ ಕೊಡೋದಕ್ಕಿಂತ ಅನ್ನ ತಂಗಿ ಚೆನ್ನಾಗಿತ್ತು ನಮಗೆ, ನಾವು ಇನ್ನೂ ರಿಲೇಟ್ ಆಗ್ಬಿಡ್ತೀವಿ. ಅವರಿಬ್ಬರದ್ದು
ಅವನ ಫೋನಲ್ಲೇ ಮಾತಾಡ್ತಾ ಇದ್ದಾನೆ, ಈ ಕಡೆಯಿಂದ ಅವನು ತೋರಿಸ್ತಿದ್ದಾನೆ, ಎರಡಲ್ಲೂ ಅಂದ್ರೆ ಒಬ್ಬ ಮನುಷ್ಯ ಎರಡು ಕೆಲಸ ಮಾಡ್ತಾನಲ್ವಾ, ಅದು ಕ್ಲಿಯರ್ ಆಗ್ತಾ ಇತ್ತು ನಮ್ಗೆ ಅಲ್ವಾ. ಅದಕ್ಕೆ ಮುಂಚೆ ಏನಾಗ್ತಿತ್ತು, ಸಿಕ್ಕಾಪಟ್ಟೆ ಮಾತಾಡ್ಬಿಟ್ರಿ ನೀವು, ಹೇಳ್ಕೊಂಡು ಮಾತಾಡ್ಬಿಟ್ರಿ ಅಂದ್ರೆ ಇಂಥವ್ರಿಗೆಲ್ಲ ಕೇಳಿಸ್ಬೇಕಂತ ಕೊಡ್ತಾರೆ. ಅದಕ್ಕೆ ಇನ್ಸ್ಟಿಟ್ಯೂಟ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಮ್ಗೆ ಅನುಭವಗಳು ಸಿಗುತ್ತೆ, ಒಂದು ದಾರಿ ಸಿಗುತ್ತೆ. ಹಿಂಗ್ ಮಾಡಿದ್ರೆ ಒಳ್ಳೇದು, ಈ ತರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಕೆಲವೊಂದು ಇನ್ಪುಟ್ಗಳು ಸಿಗ್ತವೆ ಅಂತ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾರೆ. ಅದು ನಿಮ್ಗೆ ಒಳ್ಳೇದು ಮಾಡೋದು. ಬೇರೆ ಡೌಟ್? ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಕ್ಲಾಸು. ಸೊ ಒಳ್ಳೇದಾಗ್ಲಿ, ಚೆನ್ನಾಗಿರಿ, ಖುಷಿ ಖುಷಿಯಾಗಿರಿ, ಒಳ್ಳೆ ಹೆಸರು ಮಾಡಿ, ನೀವೇನು ಅಂದ್ಕೊಂಡಿದ್ರಲ್ಲಿ ರೀಚ್ ಆಗಿ, ಸೊ ಒಳ್ಳೆ ಅದ್ಭುತ ಕಲಾವಿದರಾಗಿ ಬನ್ನಿ ಅಷ್ಟೇ. ಹೋದ್ರೆ ಒಳ್ಳೇದು, ಯಾಕಂದ್ರೆ ಶಾರ್ಪ್ ಆಗ್ತಾ ಹೋಗ್ತೀರಾ ಹಂಗೆ ಎಲ್ಲ ಮಾಡ್ಬೇಕು, ಎಲ್ಲರೂ ಮಾಡಿ. ಪ್ರೆಸೆಂಟ್ ಇಲ್ಲಿ ಕೂತಿದ್ದೀನಿ ಈಗ, ನಂದು ಮುಗಿಸ್ತಿದ್ದೆ. ಅಯೋಗ್ಯ ಇರೋ ಜೊತೆ ಯಾವ್ದೋ ಬರ್ತಾ ಇದೆ. ಅಯೋಗ್ಯ ಎಷ್ಟು ಬೈಕೊಂಡಿದೀನಿ ಗೊತ್ತಾ ಸರ್ ಆ scene ಗೆ. ಹಾಗಾದ್ರೆ ನಾನು ಚೆನ್ನಾಗಿ ಮಾಡಿದ್ದೀನಿ. ಆದ್ರೆ ಮೂವಿ ನೋಡ್ಕೊಂಡು ಗೊತ್ತಾಗುತ್ತೆ ತಾನೆ. ಹಾಗಾದ್ರೆ ನೀವು ಖುಷಿ ಪಟ್ಟಿದ್ಯಾ? ಸತೀಶ್ ಅವ್ರ ಜೊತೆ ಮಾಡ್ತಾ ಇದ್ರಲ್ಲ ಸರ್, ರೈಸಮ್ ಅಶೋಕ. ನಾನು ಥಿಯೇಟ್ರೇ ಮಾಡಿದ್ದೆ, ನೀನು ಸಮ ಎಲ್ಲ ಮಾಡಿ ಮಾಡೋಣ. ನೆಕ್ಸ್ಟ್ ಚಾನ್ಸ್ ಸಿಕ್ಕಿದಾಗ ಖಂಡಿತ ಮಾಡಬೇಕು. ಮಾಡಿದ್ರೆ ಮತ್ತೆ ಯಾವ್ದು ಮಾಡೋಕ್ಕಾಗಿಲ್ಲ, ನೋಡೋಣ. ನಾನು ಚಿಕ್ಕ ವಯಸ್ಸಿಂದ ಮಾಡಿದ್ದೆ. ಅಂದರೆ ನಮ್ಮೂರಲ್ಲಿ ಥಿಯೇಟರ್ ಕಟ್ಕೊಂಡು ನಾವುಗಳೇ ಆ್ಯಕ್ಟಿಂಗ್ ಮಾಡ್ತಿದ್ವಿ. ಅದರ ನಂತರ ನೀನೋ ಸಂಗೀತ ಅಂತ ಗೊತ್ತಾಯಿತು, ಅಲ್ಲಿ ಸೇರಿಕೊಂಡೆ. ಅಲ್ಲಿ 1 ವರ್ಷ ಆದಮೇಲೆ NST ಅಂತ ಗೊತ್ತಾಯಿತು, ಅದು 3 ವರ್ಷ ಅಂತ ಗೊತ್ತಾಯಿತು. ಆದರೆ ಡಿಗ್ರಿ ಫಿನಿಷ್ ಆಗಬೇಕಂತ ಗೊತ್ತಾಯಿತು, ಡಿಗ್ರಿ ಫಿನಿಷ್ ಮಾಡಿಕೊಂಡೆ. ಅಲ್ಲಿಗೆ ಅಪ್ಲಿಕೇಶನ್ ಹಾಕಿದೆ, ಅಲ್ಲಿ ಸೆಲೆಕ್ಟ್ ಆಗಿದೆ. ಅಲ್ಲಿ 3 ವರ್ಷ ಆದಮೇಲೆ ಒಂದು 3 ವರ್ಷ ಮುಂಬೈಯಲ್ಲಿ ಇದ್ದೆ. ಥಿಯೇಟರ್ ವರ್ಕ್ ಮಾಡ್ಕೊಂಡು ಅದರದ್ದು ಹುಚ್ಚಿತ್ತಿದ್ದೆವು. ಮಾಡ್ಕೊಂಡು ಇಲ್ಲಿವರೆಗೆ ಬಂದೆ. ಓಕೆ, ಆಗಲಿ, ಒಳ್ಳೇದಾಗಲಿ, ಗುಡ್ ಲಕ್, ಒಳ್ಳೆ ಎಂಜಾಯ್ ಮಾಡಿ. ಓಕೆನಾ? ಖುಷಿಯಾಗಿ.